ಅಣ್ಣ ನೀವು ಹಿಂದೆ ಸರಿತಿರ್ಲಿಲ್ಲ ಅಣ್ಣ. PRC ಗ್ಲಾಡಿಯೇಟರ್ಸ್ ಸರಿ ಅಣ್ಣ, ಎಲ್ಲರ ಹಿಂದೆ ಹಾಕದು ಇಷ್ಟು ಬೌಂಡ್ರಿ ಲೈನ್ ಹಾಕು. 1 ನಿಮಿಷ ಅಂಪೈರ್ಸ್. ಸ್ವಲ್ಪ ಸ್ಟಾರ್ಟ್. ಅಣ್ಣ ನಿಮ್ದು ಏನೈತಣ್ಣ ಕೆಲಸ ಇಲ್ಲ, ಇಲ್ಲ ಸರಿ ಅಣ್ಣ ಸಪೋರ್ಟ್ ಮಾಡ್ರಣ್ಣ, ಆಡ್ಸರಿಗೆ ಸಪೋರ್ಟ್ ಮಾಡ್ರಿ ಸರ್. ಹಿಂದೆ ಎಲ್ಲರೂ ಸರಿ ಫುಲ್ ಹಿಂದೆ ಸರಿ ನಕ್ಕೋರಿ ಥೋಡಾ ಸಪೋರ್ಟ್ ಕರೋರಿ. ಅಣ್ಣ ಸರಿ ಅಣ್ಣ, ಎಲ್ಲರೂ ಹಿಂದೆ ಸರಿ ಅಣ್ಣ. ಸರಿ ಅಣ್ಣ, ಏ ಅಪ್ಪಿ ಸರಿ ಅಪ್ಪಿ, ಹಿಂದೆ ಸರಿ ಸರಿ ಎಲ್ಲರೂ. ಇನ್ನ ಹಿಂದೆ ಸರಿ ಸರಿ ರೀ, ಅಷ್ಟಪಡಿ ಜಾಗ ಐತಿ ಇನ್ನ ಸರಿ. ಅಂಗಡ ಒಳಭಾಗದಲ್ಲಿ ಮೊದಲ ಚೆಂಡಲ್ಲಿ ವಿಕೆಟ್ ಕಳ್ಕೊಂಡು ತಂಡ ಕಟ್ಕಿ ಸಿದ್ಧ ಬಂದ್ರು. ಒಂದು ಇನ್ನಿಂಗ್ಸಿನ ಮೊದಲ ಚೆಂಡಿನಲ್ಲಿ ಫೈನಲ್ ನಲ್ಲಿ ಗೌಸ್ ಮುಖ್ಯವಾಗಿ PRC ಗ್ಲಾಡಿಯೇಟರ್ಸ್ ತಂಡ ಮೊದಲ ವಿಕೆಟ್ ಅನ್ನು ಪಡ್ಕೊಂಡ್ರು ಕೂಡ ಒಂದು ಐತಿಹಾಸಿಕ ದಾಖಲೆಯಾಗಿ RR ಫೌಂಡೇಶನ್ ಆಶಯದಲ್ಲಿ 10 ದಿನಗಳ ಕಾಲ, ಇವತ್ತಿಗೆ ಸರಿಯಾಗಿ 10 ದಿನಗಳು ಒಂದು ಅದ್ದೂರಿ ಕ್ರಿಕೆಟ್ ಪಂದ್ಯಕೂಟದ ಅಂತಿಮ ಹಂತದಲ್ಲಿ ನಾವೆಲ್ಲ ಇದ್ದೇವೆ. ಯಾರು ಪ್ರಶಸ್ತಿಯನ್ನು ಗೆಲ್ತಾರೆ ನೋಡಬೇಕಾಗಿದೆ. ಪ್ರಶಸ್ತಿಯ ಜೊತೆಗೆ 1 ಲಕ್ಷ ರೂಪಾಯಿಗಳ ಕ್ಯಾಶ್ ಕೂಡ ಇರ್ತದೆ. ಆ ನಿಟ್ಟಲ್ಲಿ ಕಟ್ಟಗಿಸಿದ್ದ ಅಂಗಡ ಒಳಭಾಗದಲ್ಲಿ ಎರಡನೇ ಬಾರಿ ಮತ್ತೊಂದು ಬಹಳ ಸಮರ್ಥ್ಯವನ್ನು ಕಂಡ್ರು. ಬೆಳಗಿನ ಮೊದಲ ಸೆಮಿಫೈನಲ್ ಅಲ್ಲಿ ಈ ಟೂರ್ನಮೆಂಟಿನ ಇನ್ನೊಂದು ಪ್ರಮುಖ ತಂಡ ಮೇಘಾ 11 ಅನ್ನು ಭರ್ಜರಿಯಾಗಿ ಸೋಲಿಸಿತು. ಇದೇ ತಂಡ PRC ಆಟವನ್ನು ಆಡ್ತಾ ಇದೆ. ಮೊದಲ 2 ಚೆಂಡುಗಳ ಮುಕ್ತಾಯದ ನಂತರ ರಾಘಣ್ಣನವರು, ಪೊಲೀಸ್ ರಾಘಣ್ಣವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ಆಗಮಿಸ್ತಾ ಇದ್ದಾರೆ. ಮಧುಣ್ಣನವರ ಸಹೋದರರು ಕೂಡ ಅಣ್ಣ ಮುಖ್ಯ ವೇದಿಕೆ ಬರಬೇಕು ಅನ್ನೋದ ಕೇಳ್ತಾ ಇದ್ದೇವೆ. 56 ತಂಡಗಳು ಪ್ಲಸ್ 4 ಅಫಿಷಿಯಲ್ ತಂಡಗಳು ಕೂಡ ಆಡಿದಂತ ಈ ದಾಖಲೆ ಪಂದ್ಯಾಟದ ಅಂತಿಮ ಪಂದ್ಯಾಟ ಇವಾಗ ಸಮರೋಪಾದಿ ಪ್ರೇಕ್ಷಕರು ಜನಸಾಗರ ಆಲ್ಮೋಸ್ಟ್ ಹೊಸಪೇಟೆಯಲ್ಲಿ ಈ ಒಂದು ಕ್ರೀಡಾಂಗಣ ಹೌಸ್ಫುಲ್ ಆಗ್ತಾ ಇದೆ. ಈ ತನ್ಮದ ಮತ್ತೆ ರಿವರ್ಸ್ ಮಾಡೋ ಪ್ರಯತ್ನ ಒಂದು ಹಂತದಲ್ಲಿ ಬಹುಶಃ ಅಣ್ಣ ಹಿಟ್ ವಿಕೆಟ್ ನ ಒಂದು ಕನ್ಫ್ಯೂಷನ್ ಇರೋದ್ರಿಂದ ನೋಡ್ಕೊಳ್ಳಿ ಅನ್ನೋದ ಕೇಳ್ತಾ ಇದ್ದೇವೆ. ಹಿಟ್ ವಿಕೆಟ್ ಅನ್ನುವಂತ ಸೂಚನೆ ಇದೆ. ಥರ್ಡ್ ಅಂಪೈರ್ ಡಿಸಿಷನ್ ಅನ್ನು ವೇಟ್ ಮಾಡ್ತಾ ಇದ್ದೀವಿ. ಅದೇನಾಗ್ತದೆ ನೋಡ್ಬೇಕಾಗಿದೆ. ಈ ತನ್ಮದ ಕಡ್ಗಿಸಿದ್ದ ಹಿಟ್ ವಿಕೆಟ್ ಔಟ್. ಎರಡನೇ ಹೋದರಿ ಆಘಾತವನ್ನು ಕಂಡುಕೊಳ್ತಾ ಇರುವಂತಹ ಒಂದು ತಂಡ 35ನೇ ವಾರ್ಡ್ ವಾರಿಯರ್ಸ್ ತಂಡ.
ಸೆಕೆಂಡ್ ವಿಕೆಟ್ ಅನ್ನ ಕಳ್ಕೊಂಡ್ರು. ಪರಿಸ್ಥಿತಿಯಲ್ಲಿ ಮಾಂತ ಮತ್ತೋರ್ವ ಆಟಗಾರನ ಸೇರ್ಪಡೆ. ಈ ಬಾರಿಯ KSPL ನಲ್ಲಿ ವಿಜಯನಗರ ಜಿಲ್ಲಾ ತಂಡವನ್ನು ಪ್ರತಿನಿಧಿಸುವಂತ ಮತ್ತೋರ್ವ ಪ್ರಮುಖ ಯುವ ಆಟಗಾರ ಕೂಡ ಮಾಂತ. ತಂಡದ ಮೊತ್ತ 0 for 2. RR ಫೌಂಡೇಶನ್ ಇಂದ ಬಹಳಷ್ಟು ಜನಪರ ಕೆಲಸಗಳು ಆಗ್ತಾ ಇದ್ದ ಹಾಗೆ ಈ ಒಂದು ಅದ್ದೂರಿ ಟೂರ್ನಮೆಂಟ್ ಕೂಡ RR ಫೌಂಡೇಶನ್ ಪ್ರಾಯೋಜಕತ್ವದಲ್ಲಿ ಅತಿ ಯಶಸ್ವಿಯಾಗಿ ನಡೀತಾ ಇದೆ. ಇವತ್ತು ಅಂತಿಮ ದಿನ, ಇದು ಅಂತಿಮ ಪಂದ್ಯಾಟವೂ ಕೂಡ. ಅದರ ಸಂಸ್ಥಾಪಕರು ಆಗಿರುವಂತ ರಶ್ಮಿ ರಾಜಶೇಖರ್ ಇಟ್ನಾಳ್ ಮೇಡಮ್ ಅವರ ದೂರಗಾಮಿ ಚಿಂತನೆ ಜೊತೆ ಈ ಟೂರ್ನಮೆಂಟ್ ಸಾಗ್ತಾ ಇದೆ. ಉತ್ತಮದ ಹೊಡೆತ ಒಂದು ಹಂತಲ್ಲಿ ದೀಪಕ್ ಶಾ ಕವರ್ಸ್ ಒಂದು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ. ಮಾಂತನ ಖಾತೆ ಆರಂಭ. ಕೊಪ್ಪಳ ಕ್ಷೇತ್ರದ ನಮ್ಮ ನೆಚ್ಚಿನ ಸಂಸದರು ಆಗಿರುವಂತ ರಾಜಶೇಖರ್ ಇಟ್ನಾಳ್ ಸಾಹೇಬ್ ಅವರು ಕೂಡ ಇವಾಗಲೇ ಆಲ್ರೆಡಿ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಒಂದು ಐತಿಹಾಸಿಕ ಕಾರ್ಯಕ್ರಮ ಕೂಡ. ಮತ್ತೆ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಗೌಸ್ ಮೊದಲ ಓವರ್ನಲ್ಲಿ ಕೇವಲ ಒಂದು ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಯಶಸ್ವಿ ಓವರ್. ಮಧ್ಯಾಹ್ನದ ಊಟದ ವಿರಾಮದ ನಂತರ ಫೈನಲ್ ಪಂದ್ಯಾಟ ಆರಂಭವನ್ನು ಕಾಣ್ತಾ ಇದೆ. ಎರಡನೇ ಓವರ್ಗಾಗಿ ಮತ್ತೊಬ್ಬ ಬೌಲರ್ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಒಂದು ಪ್ರತಿಷ್ಠಿತ ಪ್ರಶಸ್ತಿಯನ್ನ ಅದ್ಯಾವ ತಂಡ ಜಯಿಸದೆ ನೋಡಬೇಕಾಗಿದೆ. ಮೊದಲ ಬಾರಿಗೆ ಟೆನ್ನಿಸ್ ಬಾಲ್ ಕ್ರಿಕೆಟ್ನಲ್ಲಿ 60 ತಂಡಗಳು. ಇದುವರೆಗಿನ ಬಹುಶಃ ಯಾವುದೇ ಒಂದು ಕ್ರಿಕೆಟ್ನ ಚರಿತ್ರೆಯನ್ನ ನೀವು ಟೆನ್ನಿಸ್ ಬಾಲ್ ಅಲ್ಲಿ ಕಂಡಾಗ ಮೊದಲ ಸಾಧನೆಯಾಗಿ, ಮೊದಲ ದಾಖಲೆಯಾಗಿ RR ಫೌಂಡೇಶನ್ ತಂಡ ಈ ಟೂರ್ನಮೆಂಟ್ ನಡೆಸ್ತಾ ಇದೆ. BT ಮಂಜು ಮತ್ತೊಬ್ಬ ಪ್ರಮುಖ ಎಸೆಗಾರನ ಪರಿಚಯವನ್ನು ಕಾಣ್ತಾ ಇದೆ. ಹಿಂದೆ BT ರಾಜ ಇಡೀ ಸೆಮಿಫೈನಲ್ ಚಿತ್ರಣವನ್ನೇ ಬದಲಿಸಿಕೊಟ್ಟಂತ ಆಟಗಾರ. ಮೊದಲ ಸೆಮಿಫೈನಲ್ ಅಲ್ಲಿ ಈ ಟೂರ್ನಮೆಂಟಿನ ಫಾಸ್ಟೆಸ್ಟ್ 50 ಅನ್ನು ಕೂಡ ದಾಖಲಿಸಿದಂತ BT ರಾಜ ಇಲ್ಲಿಗ ಮಂಜ BTS ಗಾರಿಕೆ ಭಾಗದಲ್ಲಿ ಒಂದು ಉತ್ತಮ ರೀತಿಯ ಹೊಡೆತ. ಮಿಡ್ ವಿಕೆಟ್ ಸೀಮಾರಿಕೆ ಭಾಗದಲ್ಲಿ ಮಾತ್ರ ಮುಖ್ಯವಾಗಿ ಒಂದು ಭರ್ಜರಿ ಸಿಕ್ಸರ್ ಕೂಡ. ಕಳ್ಕೊಳ್ತಾ ಇದ್ರು ಕೂಡ ಈ ತಂಡದ ಮತ್ತೆ ಉತ್ತಮದ ಹೊಡೆತ. ಆರಂಭಿಕ ಜಾರಿಯಲ್ಲಿ ಫಸ್ಟ್ ಸ್ಲಿಪ್ ನಲ್ಲಿ ಕೂಡ ಮತ್ತೆ ಒಂದು ಓಟವನ್ನು ಕಂಡುಕೊಂಡ್ರು. ಮೊದಲ ಓವರ್ ನಲ್ಲಿ ಗೌಸ್ ಒಂದು ಉತ್ತಮ ರೀತಿಯ ಓವರ್ ಅನ್ನು ಕೂಡ ಎಸೆದ್ರು. ಈಗ PRC ಮತ್ತು ಪ್ರಮುಖ ಆಟಗಾರ ಕೂಡ
ಮತ್ತೆ ಪಂದ್ಯಾಟದ ಮುಂದರಿಕೆ ಯಾರ್ ಕರೆಂಟ್ ಡೆಲಿವರಿ ಉತ್ತಮ ಹೊಡೆತ ಡೀಪ್ ಎಕ್ಸ್ ಕವರ್ಸಲ್ಲಿ ಅನಾವಶ್ಯಕ ವಂಶ ತೀರ ಅಂತ ಕಾಣುತ್ತೆ. ಕ್ಷೇತ್ರ ರಕ್ಷಣೆ ಮಾಡಿದ್ರು, ನಡುವೆ ಒಂದು ಓಟಗಳ ಸೇರ್ಪಡೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 2. ಮೊದಲ 2 ಓವರ್ಗಳ ಮುಕ್ತಾಯದ ನಂತರ ತಳೆದ ಮೊತ್ತ 13ಕ್ಕೆ 2. ಇನ್ನು 8 ಓವರ್ಗಳ ಮೊದಲ ನಿರೀಕ್ಷೆಯಲ್ಲಿ ಬಾಕಿ ಇದೆ. ಆ ನಿಟ್ಟಲ್ಲಿ ಆದಷ್ಟು ಓಟುಗಳು ಇವಾಗ ದಾಖಲಾಗ್ತಾ ನೋಡಬೇಕಾಗಿದೆ. 13ಕ್ಕೆ 2. 10 ದಿನಗಳ ಕಾಲ ನಿರಂತರ ಒಂದು ಟೂರ್ನಮೆಂಟ್ ನಡೆಸುವಂತಹದ್ದು. ಆ ನಿಟ್ಟಲ್ಲಿ ಕಡ್ಲೆ ತಿಂದು ಕೈ ತೊಳೆದ ಸುಲಭ ಅಲ್ಲ. ಒಂದು ಅತ್ಯುತ್ತಮ ಸಂಯೋಜನೆ ಕೂಡ ಈ ಟೂರ್ನಮೆಂಟ್ಗೋಸ್ಕರ ನಡೀತಾ ಇದೆ. RR ಫೌಂಡೇಶನ್ ಮುಖಾಂತರ ಮತ್ತೆ ಗೌಸ್ ಬರ್ತಾ ಇದ್ದಾನೆ ಸ್ಕಾರಿಕ ಭಾಗದಲ್ಲಿ. 3ನೇ ಓವರ್ನ ಮೊದಲ ಚೆಂಡು. ಯಾವುದೇ ರೀತಿಯ ಒಟ್ಟುಗಳ ಅವಕಾಶಗಳು ಬರ್ತಾ ಇಲ್ಲ. ಇದೇ ವರ್ಷ ನವೆಂಬರ್ ತಿಂಗಳ 15ರಿಂದ 1 ವಾರಗಳ ಪರ್ಯಂತ ಖಡ್ಗಿ ಗಂಗಾ ಮುಂದಾಳುತ್ವದಲ್ಲಿ ಹಗಲು ರಾತ್ರಿಯ ವಿಜಯನಗರ ಪ್ರೀಮಿಯರ್ ಲೀಗ್ ಟೂರ್ನಮೆಂಟ್ ನಡೆಯುತ್ತೆ. ಈ ತನ್ಮದೆ ಒಂದು ಉತ್ತಮ ಹೊಡೆತ ಲಾಂಗ್ ಆನ್ ಸೀಮಾರೇಖೆ ಭಾಗದಲ್ಲಿ ಮತ್ತೆ ಬೌಂಡ್ರಿಯ ಸೇರ್ಪಡೆ. 35ಕ್ಕೆ ಆಕ್ಷನ್ ಅನ್ನು ತೋರ್ಪಡಿಸ್ತಾ ಇರುವಂತಹ ಡ್ಯಾನ್ಸಿಂಗ್ ಅಂಪೈರ್ ಕೂಡ. ಈ ತನ್ಮದೆ ಯಾರ್ಕರ್ಲೆಂಡ್ ಡೆಲಿವರಿ ಗೌಸ್ ಮುಖೇನ ಓಟಗಳು ಬರ್ತಾ ಇಲ್ಲ. ವಿಜಯನಗರದ ಈ ಒಂದು ಜಿಲ್ಲಾ ಕ್ರೀಡಾಂಗಣ ಪುನೀತ್ ರಾಜ್ಕುಮಾರ್ ಸವಿನೆನಪಿನಲ್ಲಿ ಒಂದು ಸಮರೋಪಾದಿ ಪ್ರೇಕ್ಷಕರು ಜನಸಾಗರ. ಈ ಬಾರಿ ಮತ್ತೆ ಬೆಟ್ಟಿಗಳ ಭಾಗದಲ್ಲಿ ಬಳಸುವಂತ ಜಿ ಸಂತು ಮುಖ್ಯವಾಗಿ ಬೌಂಡರಿಯ ಸೇರ್ಪಡೆ. ಇವಾಗಲೇ ಬೌಂಡ್ರಿ ಮುಖೇನ ಜಿ ಸಂತು ತಳ ಮೊತ್ತ 21 ಓಟವನ್ನು ಕಾಣ್ತಾ ಇದೆ. 3ನೇ ಓವರ್ನಲ್ಲಿ ಮತ್ತೊಂದು ಉತ್ತಮ ಹೊಡೆತ ಗಲ್ಲಿ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ. 22ನೇ ಮೊತ್ತ 22 ಓಟಗಳು ದಾಖಲಾಗ್ತಾ ಇದೆ. 60 ತಂಡಗಳು 4 ಅಫಿಷಿಯಲ್ ತಂಡಗಳು ಆಡಿತು. ಪೊಲೀಸ್ ತಂಡ, KEB, RR ಫೌಂಡೇಶನ್ ಮತ್ತು ಲಾಯರ್ಸ್. ಅಫಿಷಿಯಲ್ ಪಂದ್ಯಾಟ ಮುಗಿದ ಬಳಿಕ ವೀರಭದ್ರ ನಾಯಕರು ಸ್ವಲ್ಪ ಒತ್ತಡಕ್ಕೆ ಸಿಲುಕಿದ್ರು. ಹೌದು, ಇವತ್ತು ಊಟದ ಸಂಪೂರ್ಣ ಉಸ್ತುವಾರಿಯನ್ನು ಕೂಡ ಅವರೇ ನಿಭಾವಣೆ ಮಾಡಿಕೊಂಡ್ರು. ಆ ನಿಟ್ಟಲ್ಲಿ ಮೊದಲ 3 ಓವರ್ಗಳ ಮುಕ್ತಾಯದ ನಂತರ ತಡ ಮೊತ್ತ 23ಕ್ಕೆ 2. ಆ ನಿಟ್ಟಲ್ಲಿ ಇನ್ನು ಕೂಡ 7 ಓವರ್ಗಳು ಬಾಕಿ ಇದೆ. 8 ವಿಕೆಟ್ಸ್ಗಳನ್ನು ಉಳಿಸಿಕೊಂಡು ಆಡ್ತಾ ಇರುವಂತಹ 35ನೇ ವಾರ್ಡ್ ತಂಡ. ನಮ್ಮ ಈ ಹೊಸಪೇಟೆ 35 ವಾರ್ಡ್ಗಳಿಂದ 56 ತಂಡಗಳು ಇವರಿಗೆ ಮುಕ್ತ ಪ್ರವೇಶ ಅವಕಾಶವನ್ನು ಮಾಡಿಕೊಡುವುದರ ಮುಖೇನ ಕ್ರೀಡಾ ಕ್ಷೇತ್ರಕ್ಕೆ ಒಂದು ದೊಡ್ಡ ಮಟ್ಟದ ಕೊಡುಗೆಯಾಗಿ ಕೂಡ ಇದು ಗುರುತಿಸಲ್ಪಡ್ತಾ ಇದೆ. ರಶ್ಮಿ ರಾಜಶೇಖರ್ ಹಿಟ್ನಾಳ್ ಅವರೇ ಆರಂಭಿಸಿರುವಂತಹ ಜನಸೇವೆಗೋಸ್ಕರ ಈ ಒಂದು ಹಿಟ್ನಾಳ್ ಪರಿವಾರ RR ಫೌಂಡೇಶನ್ ಮುಖಾಂತರ ಈ ಟೂರ್ನಮೆಂಟ್ ಅನ್ನು ಕೂಡ ನಡೆಸ್ತಾ ಇದೆ 10 ದಿನಗಳ ಕಾಲ. ಮತ್ತೆ BT ಮಂಜು ಎಸ್ಗಾರಿಕೆ ಭಾಗದಲ್ಲಿ
ನಾಸ್ಕೆರೆ ಲೇಖ ಮತ್ತು ಗಣೇಶ್ ಅವ್ರ ಕಡೆಯಿಂದ ಈ ಓವರ್ನಲ್ಲಿ ಯಾರೇ 6 ಅನ್ನ ದಾಖಲಿಸಿದ್ರು ಕೂಡ 500 ರೂಪಾಯಿಗಳ ಕೊಡುಗೆ ಇರ್ತದೆ. ಈ ಟೂರ್ನಮೆಂಟ್ ಅನ್ನ 35ನೇ ವಾರ್ಡ್ ಜಯಿಸಿದ್ರೆ ಕಡ್ಗಿ ಗಂಗಾಮುಖೇನ 5,001 ರೂಪಾಯಿಗಳ ಕೊಡುಗೆ ಕೂಡ ತಂಡಕ್ಕಿರ್ತದೆ. ಆ ನಿಟ್ಟಲ್ಲಿ ಆಟಗಾರರಿಗೆ ಬಹಳ ಸಪೋರ್ಟ್ ಕೂಡ ಲಭಿಸ್ತಾ ಇದೆ. ಮತ್ತೆ ಬಿಟಿ ಮಂಜಾಸದ ಒಂದು ಚೆಂಡು ಟಾಪ್ ಎಜ್ ಆಗ್ತಾ ಇದೆ. ಈ ಓವರ್ನಲ್ಲಿ ಬಂದ್ರೆ ಮಾತ್ರ ಅದೊಂದು ಬಹುಮಾನ ಇರುತ್ತೆ 500 ರೂಪಾಯಿಗಳು. ಲಾಂಗ್ ಆನ್ ಭಾಗದಲ್ಲಿ ಮತ್ತೆ ಒಂದೆರಡು ಹೆಚ್ಚುವರಿಯ ಸೇರ್ಪಾಡ ಆಟವನ್ನು ಆಡ್ತಾ ಇದ್ದಾರೆ. ಬಿಟಿ ಮಂಜಾ ಎಸ್ ಅಂತ ಈ ಒಂದು ಚೆಂಡು ವೈಡ್ ಬಾಲ್. ಈ ಪ್ರಪಂಚದಲ್ಲಿ ಬಹುಶಃ ಈ ತರ ಅಂಪೈರಿಂಗ್ ಕಾಣೋದು ಇದೇ ಮೊದಲು ಅಂತ ಕಾಣುತ್ತೆ. ಮತ್ತೆ ಮಂಜಾ ಬಿಟಿ ಒಂದು ಉತ್ತಮ ವ್ಯತ್ಯಾಸವನ್ನ ಕಂಡ್ರು. ಡಿಪಕ್ಷ ಕವರ್ಸ್ ಭಾಗದಲ್ಲಿ ಕೊನೆ ಹಂತದಲ್ಲಿ ಓಟುಗಳು ಬರ್ತಾ ಇಲ್ಲ. ಒಂದು ಫೈನಲ್ ಪಂದ್ಯಾಟ ಕೂಡ ಕೊನೆ ಚೆಂಡಿನವರೆಗೆ ಕೂಡ ಕುತೂಹಲವನ್ನ ಉಳಿಸುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಎರಡು ಕೂಡ ಬಹಳಷ್ಟು ಉತ್ತಮ ರೀತಿಯ ತಂಡಗಳೇ RR ಫೈನಲ್ ಅನ್ನು ಆಡ್ತಾ ಇದ್ದಾರೆ. ಮತ್ತೆ ಮಂಜಾ ಮಾತಗೆ ಸಂದ ಇವತ್ತು ಚೆಂಡು ಡೀಪ್ ಮಿಡ್ಗರ್ಸಿ ಮರಿಕರ ಭಾಗದಲ್ಲಿ ತಮ್ಮದ ಸಿಕ್ಸರ್ ಬಾರಿ. ಗೆ 500 ರೂಪಾಯಿಗಳ ಕೊಡುಗೆ ಆಲ್ರೆಡಿ ಇರುತ್ತೆ. ಮ್ಯಾಚ್ ಗಣೇಶ್ ಮತ್ತು ಲೇಖ ಆಲ್ರೆಡಿ ಈ ಒಂದು ಮೊದಲ ಸಿಕ್ಸರ್ ದಾಖಲಾಗ್ತಾ ಇದೆ. ಮಾಂತ 500 ರೂಪಾಯಿಗಳ ಕೊಡುಗೆಯನ್ನು ಪಡ್ಕೊಳ್ತಾರೆ. ಈ ತರ್ಮದ ಉತ್ತಮ ಹೊಡೆತ ಡಿಪಕ್ಷ ಮತ್ತೆ ಒಳಸಮರ್ಥ ಹೊಡೆತ ತನ್ಮೂಲಕವಾಗಿ ಮಾಂತನ ಮುಖೇನ ಒಂದು ಅತ್ಯುತ್ತಮ ಹೊಡೆತ. ಮತ್ತೆ 2 ಓಟಗಳ ಸೇರ್ಪಡೆ ಈ ಒಂದು ಹಂತವನ್ನ ಕಾಣ್ತಾ ಇದೆ. ಮತ್ತೆ ಬಿಟಿ ಮಂಜಾ ಈ ತರ್ಮದ ವಾಸ್ತವರ್ತಂದು ಯಾರ್ಕರ್ ಡೆಲಿವರಿ ಲಾಂಗ್ ಭಾಗದಲ್ಲಿ ಮಾತ್ರ ವಿಕೆಟ್ ಪತನ. ಮಾತನ ಹೋದರಿ ಆಘಾತದ ನಂತರ ಸೇವಾದಳ ಜಿಲ್ಲಾಧ್ಯಕ್ಷರಾಗಿರುವಂತಹ ಮಾರಪ್ಪನವರು ಕೂಡ ವೇದಿಕೆ ಬರಬೇಕು. ನಿಮಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸೇವಾದಳ ಜಿಲ್ಲಾಧ್ಯಕ್ಷರು ಮಾರಪ್ಪಣ್ಣನವರು RR ಫೌಂಡೇಶನ್ ಒಂದು ಟೂರ್ನಮೆಂಟ್ ನಡೆಸಿದ್ರು ಕೂಡ ಇದರ ಹಿಂದೆ ಬಹಳ ದೊಡ್ಡ ಮಟ್ಟದಲ್ಲಿ ಸಂಯೋಜನೆಯನ್ನ ಮಾಡ್ತಾ ಇದ್ದಾರೆ. 10 ದಿನಗಳ ಕಾಲ ನಿರಂತರವಾಗಿ ಕಡ್ಗಿ ಗಂಗಾಧರ್ ಅವರು, ಮಧು ಅಣ್ಣನವರು,
ಜೊತೆಗೆ ವೀರಭದ್ರ ನಾಯಕರು ಇರ್ಬೋದು, ಯಶವಂತ ಅರ್ಬಾಸ್ ಇವರೆಲ್ಲರೂ ಕೂಡ ಒಂದು ರೀತಿ ಕೆಲಸವನ್ನ ಮಾಡಿಕೊಂಡು ಇವತ್ತು ಅತಿ ಯಶಸ್ವಿ ಪಂದ್ಯಕೂಟ ಇಲ್ಲಿ ಮುಂದುವರಿಕೆಯನ್ನ ಕಾಣ್ತಾ ಇದೆ. ಮುಂದಿನ ಒಂದು ಹಂತದಲ್ಲಿ ನವೆಂಬರ್ ನಲ್ಲಿ ಮತ್ತೆ ಕಟ್ಗಿ ಗಂಗಾಧರ್ ಮುಂದಾಳತ್ವದಲ್ಲಿ ವಿಜಯನಗರ ಪ್ರೀಮಿಯರ್ ಲೀಗ್ ನಡೀತದ. ಹೊನಲು ಬೆಳಕಿನ ಪ್ರತಿಷ್ಠಿತ ಪಂದ್ಯಕೂಟ 5ನೇ ಓವರ್ ಗಾರಿಕೆ ಭಾಗದಲ್ಲಿ ಸಮದಲ್ಲದು ಸಮಾಜ್ 34ಕ್ಕೆ 2, 34ಕ್ಕೆ 3. ಐದನೇ ಓವರ್ ಸಮಾಧಿ ಬಾರಿ ಒಂದು ಉತ್ತಮ ರೀತಿಯ ಸಾಲ್ವ್ ಮಾಡಿ ಔಟ್ ಸೈಡ್ ಆಫ್ ಸ್ಟಂಪ್ ಆದ್ರೂ ಕೂಡ ಸ್ಲೋವರ್ ಡೆಲಿವರಿ ಗತಿ ಪರಿವರ್ತನೆ ಉದ್ದೇಶವನ್ನ ಕಂಡುಕೊಳ್ತಾ ಇರುವಂತಹ ಸಮಾಜ್. ಸಮರೋಪಾದಿ ಪ್ರೇಕ್ಷಕರು ಬಹುಶಃ ಆಲ್ರೆಡಿ ಹೊಸಪೇಟೆ ಬಹುತೇಕ ಜನಗಳು ಮೈದಾನದಲ್ಲೇ ಪಂದ್ಯಾಟ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಯೂಟ್ಯೂಬ್ ಅಲ್ಲೂ ಕೂಡ ನೇರ ಪ್ರಸಾರ ಈ ಟೂರ್ನಮೆಂಟ್ಗೋಸ್ಕರ ನಡೀತಾ ಇದೆ. ಈ ತನ್ಮದ 5ನೇ ಓವರ್ 2ನೇ ಚೆಂಡು ಅಕ್ಷ ಕವರ್ಸ್ ಅಲ್ಲಿ ಬಾರಿ ಒಂದು ಕಳಪ ಕ್ಷೇತ್ರ ಬೌಂಡ್ರಿ. ಫೈನಲ್ ಪಂದ್ಯಾಟ ಮೊದಲ ಹಂತದಲ್ಲಿ ಇವಾಗ 5ನೇ ಓವರ್ ಚಾತಿಯನ್ನು ಕಂಡುಕೊಳ್ತಾ ಇದೆ. ಸಂತೋಷಿ ಮುಖೇನ ಅಕ್ಷರ ಕವರ್ಸ್ ಅಲ್ಲಿ ಒಂದು ಬೌಂಡ್ರಿಯ ಸೇರ್ಪಡೆ. ಮತ್ತೆ ಸಮಾಧಿ ಬಾರಿ PRC ಗ್ಲಾಡಿಯೇಟರ್ಸ್ನ ಪರವಾಗಿ ಸಂತು ಈ ಹಂತದಲ್ಲಿ ಓಟವನ್ನು ಕಾಣ್ತಾ ಇಲ್ಲ. ಡ್ಯಾನ್ಸಿಂಗ್ ಅಂಪೈರ್ ಸಿದ್ದು ಜೊತೆ ಅಜು, ಅನು ಮತ್ತು ನವೀನ್ ಕುಮಾರ್ ಫ್ರಮ್ ಕೊಪ್ಪಳ ಅವರು ಕೂಡ ಅಂಪೈರ್ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಕೃತಜ್ಞತೆ ಸಮರ್ಪಿಸ್ತೇವೆ RR ಫೌಂಡೇಶನ್ ಪರವಾಗಿ. ಶಾರ್ಟ್ ಆಗಿ ಬಿದ್ದ ಚೆಂಡು ಕವರ್ಸ್ ಭಾಗದಲ್ಲಿ ಮತ್ತೆ ಒಂದೊಂದು ಹೆಚ್ಚುವರಿಯ ಸೇರ್ಪಾಡು. ಓಟಗಳ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. ತಳ ಮೊತ್ತ 39. 5ನೇ ಓವರ್ ಚಾಲ್ತಿಯನ್ನ ಫೈನಲ್ ಪಂದ್ಯ ವೀಕ್ಷಣೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಸೇವಾದಳದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಾರಣ್ಣನವರು, ಆದಿವಾಸಿ ಜನಗಳ ಒಂದು ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಣ್ಮಾರಪ್ಪಣ್ಣವರು ಹಾಗೂ RR ಫೌಂಡೇಶನ್ನ ಸದಸ್ಯರಾದ ಜೋಸೆಫ್ ಸರ್ ಅವರು, ಗೌರಿ ಶಂಕರ್ ಅವರು, ಹಾಗೆ ಗುಜ್ಜಲ್ ಹನುಮಂತಪ್ಪನವರು, ಮಾಜಿ ಬ್ಲಾಕ್ ಅಧ್ಯಕ್ಷರಾದ ವಿನಾಯಕ್ ಶೆಟ್ಟರವರು, ಅದೇ ರೀತಿ ನಮ್ಮ ಆರ್ಕೆಸ್ಟ್ರಾ ಮಂಜಣ್ಣನವರು, ಇನ್ನು ಅನೇಕ ಗಣ್ಯರು ಈ ಒಂದು ಫೈನಲ್ ಪಂದ್ಯಕ್ಕೆ ನೋಡಲಿಕ್ಕೆ ಈಗಾಗಲೇ ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಮಾಡ್ತೀನಿ.
ಇವತ್ತು ನಮ್ಮ ಈ ಗ್ರೌಂಡನ್ನು ಸ್ವಚ್ಛ ಮಾಡಲಿಕ್ಕೆ ರಾಘವೇಂದ್ರ ಗುಜ್ಜಲ್ ಅವರು ತುಂಬ ಸಹಕಾರ ನೀಡಿದ್ದಾರೆ. ಇದೇ ರೀತಿ ನಾಳೆ ಬೆಳಗ್ಗೆ ಕೂಡ ಅವರು ಎಲ್ಲ ಗ್ರೌಂಡನ್ನು ಸ್ವಚ್ಛ ಮಾಡಲಿಕ್ಕೆ ತಮ್ಮ ಸಹಕಾರವನ್ನು ಈ ಮೂಲಕ ಕೋರ್ತೇನೆ. ಮತ್ತೆ ಸಮಾಧಾನಕಾರಿಕ ಭಾಗವನ್ನ ಕಂಡುಕೊಂಡ್ರು. ಲೆಫ್ಟ್ ಸಂತು ಈ ಬಾರಿ ಶಾರ್ಟ್ ಆಗಿ ಬಿದ್ದಂತ ಈ ಒಂದು ಚೆಂಡು ಮತ್ತೆ ಡೀಪ್ ಪಿಟ್ ಭಾಗದಲ್ಲಿ ಸಿಕ್ಸರ್ ದಾಖಲಾಗ್ತಾ ಇದೆ. ಲೆಫ್ಟ್ ಸಂತು ಮುಖ್ಯನ ಮೂರು ಸಾಗರ್ ಅವರ ಗಮನಕ್ಕೆ 46-4. ನೀವು ದಾಖಲಿಸುವ ಪ್ರತಿ ಒಂದು ಸಿಕ್ಸರ್ಗೆ ನಾಗನಹಳ್ಳಿ ವಿನೋದ್ ಅವರ ಮುಖೇನ 500 ರೂಪಾಯಿಗಳ ಕೊಡುಗೆ ಇರ್ತದೆ. ಆದಷ್ಟು ಸಿಕ್ಸರ್ಗಳನ್ನ ಇಲ್ಲಿ ದಾಖಲಿಸ್ತಾರೆ ಸಾಗರ್, ನೋಡ್ಬೇಕಾಗಿದೆ. ಅದು ಕೂಡ ಒಂದು ಉತ್ತಮ ರೀತಿಯ ಪಂದ್ಯಾಟ. ರವಿ ಕಿರಣ್ ಮರಿಯಮ್ಮನಹಳ್ಳಿ ಅವರ ಮುಖಾಂತರ ಕೂಡ 500 ರೂಪಾಯಿಗಳು ಇರ್ತದೆ ಸಾಗರ್ ಅವರ ಪ್ರತಿ ಸಿಕ್ಸರ್ಗಲ್ಲ. ಎಸ್, ಓಕೆ. ಅಂಗಡಗಳ ಭಾಗದಲ್ಲಿ ಬಿಟಿ ರಾಜ ಈ ಫೈನಲ್ ಗೆದ್ದ ಪಕ್ಷ 35ನೇ ವಾರ್ಡ್ ಟೀಮಿಗೆ 5,001 ರೂಪಾಯಿಗಳ ಕೊಡುಗೆ ಇರ್ತದೆ. ಖಡ್ಗಿ ಗಂಗಾ ಇತರ ಮಧ್ಯ ರೈಸಿಂಗ್ ಡೆಲಿವರಿ ಒಂದು ಹಂತದಲ್ಲಿ ವೈಟ್ ಬಾಲ್ ನ ಸೂಚನೆ. ಈರಣ್ಣ ಅವರ ಮುಖೇನ ಕೂಡ ಸಾಗರ್ ಅವರ ಪ್ರತಿ ಸಿಕ್ಸರ್ಗೆ 500 ರೂಪಾಯಿಗಳ ಕೊಡುಗೆ ಇರುತ್ತೆ. ಸಾಗರ್ ಅಭಿಮಾನಿಗಳು ಬಹಳಷ್ಟು ಜನ ಇದ್ದಾರೆ ಕೂಡ. ಈ ತನ್ಮದ ಮತ್ತೊಂದು ವೈಟ್ ಬಾಲ್ 48-4. ಅಂಗಡಗಳ ಭಾಗದಲ್ಲಿ ಮತ್ತೆ ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣೆ. ಫಸ್ಟ್ ಸ್ಲಿಪ್ ಭಾಗದಲ್ಲಿ ಬೌಂಡರಿ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇತ್ತು. ಈ ಕ್ಷೇತ್ರ ರಕ್ಷಣೆ ಮುಖೇನವಾಗಿ ಓಟುಗಳು ಬರ್ತಾ ಇಲ್ಲ. 48-4 6ನೇ ಓವರ್ನಲ್ಲಿ ಬಿಟಿ ರಾಜ ಮೊದಲ ಸೆಮಿಫೈನಲ್ ಪಂದ್ಯಾಟದ ಹೀರೋ ಆಟವನ್ನು ಆಡ್ತಾ ಇದ್ದಾರೆ. ಅಂಗಡ ಒಳಭಾಗದಲ್ಲಿ ಮತ್ತೆ ಒಂದು ಉತ್ತಮ ವ್ಯತ್ಯಾಸವನ್ನು ಕಂಡುಕೊಳ್ತಾ ಇದ್ರು. ಮತ್ತೆ ಬಿಟಿ ರಾಜ ಸಂಘ ಚೆಂಡು ಬಿಲ್ಡಿಂಗ್ ನ ಮೇಲ್ಭಾಗಕ್ಕೆ ಒಂದು ಭರ್ಜರಿ ಸಿಕ್ಸರ್ ದಾಖಲಿಸ್ತಾ ಇರುವಂತ ಈ ತನ್ಮದ ಮತ್ತೆ ಲೋ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಲಾಭವನ್ನ ಪಡ್ಕೊಳ್ತಾ ಇಲ್ಲ. ಆ ನಿಟ್ಟಲ್ಲಿ ಓಟಗಳು ಕೂಡ ದಾಖಲಾಗ್ತಾ ಇಲ್ಲ. 54-4 6ನೇ ಓವರ್ನಲ್ಲಿ
2015-13 ಬಹುಶಃ 2022-23 ಕೂಡ ಹೊಸಪೇಟೆ ಕ್ರಿಕೆಟ್ನಲ್ಲಿ ಖಡ್ಕಿ ಗಂಗಾಧರ್ ಬಹಳ ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿದಂಥ ಆಟಗಾರ ಕೂಡ. ಈ ರಾಜ್ಯ ಹೊರತಾಗಿ ಬೇರೆ ರಾಜ್ಯದಲ್ಲೂ ಕೂಡ ಆಟವನ್ನು ಆಡಿರುವಂಥ ಗಂಗಾಧರ್ ಅವರ ಸಹೋದರ ಖಡ್ಕಿ ಸಾಗರ್ ಆಡ್ತಾ ಇದ್ದಾರೆ. ಇನ್ನು ಕೂಡ ಈ ಓವರ್ನಲ್ಲಿ ಲಾಸ್ಟ್ 2 ಬಾಲ್ಸ್. ಈ ತರ್ಮದಂತ ಹೊಡೆತ ಸಾಗರ್ ಮುಖ್ಯವಾಗಿ ಹೊಡೆತ ಲಾಟರ್ನಲ್ ಭಾಗದಲ್ಲಿ ಸಿಕ್ಸ್ ಮಾಡಿದ್ದಾರೆ. ಫೈನಲ್ ಪಂದ್ಯಾಟವನ್ನ ಇವಾಗಲೇ ಯೂಟ್ಯೂಬ್ ಅಲ್ಲಿ 1,000ಕ್ಕಿಂತ ಮಿಕ್ಕಿದ ಪ್ರೇಕ್ಷಕರು. ಹಲೋ, ಇವತ್ತು ಬೆಳಗಿಂದ 19,000 ಜನ. ಬೆಳಗಿನಿಂದಲೂ ಕೂಡ 19,000ಕ್ಕಿಂತ ಮಿಕ್ಕಿದ ಪ್ರೇಕ್ಷಕರು ಯೂಟ್ಯೂಬ್ ನ ಮುಖಾಂತರ. ಇಲ್ಲ ಸಾರಿ ಇಲ್ಲ ಅದು ಸ್ವಲ್ಪ ನೋಡಿದ್ವಿ ಯೂಟ್ಯೂಬ್ ಎಷ್ಟಾಗಿದೆ ಅಂತ ನೋಡಿದ್ವಿ. ಸರಿ, ಮತ್ತೆ BT ರಾಜು ಸ್ವಲ್ಪ ಈ ತರಹದ ಮತ್ತೆ ಉತ್ತಮದ ಹೊಡೆತ ಒಂದರ ಹೆಚ್ಚುವರಿಯ ಸೇರ್ಪಡೆ ಲಾಂಗಾನು ಭಾಗದಲ್ಲಿ ಕಂಡುಕೊಂಡ್ರು. ಸ್ವಲ್ಪ ಎಲ್ಲರೂ ಹಿಂದೆ ಬರ್ರಿ. ಇಲ್ಲಿ ರಾಧಾಕೃಷ್ಣ ಸರ್ ಸ್ವಲ್ಪ ಇಲ್ಲಿ ವೇದಿಕೆ ಹತ್ರ ಬರಬೇಕು. ಚಿತ್ತವರ್ಗಿ ಸ್ಟೇಷನ್ ರಾಧಾಕೃಷ್ಣ ಸರ್ ಅವರು ಸ್ವಲ್ಪ ಹಿಂದೆ ಬರ್ರಿ. ಅವ್ರು ಪೊಲೀಸರು ಬಂದ ಸುಮ್ಮನೆ ಅವ್ರು ಸರಿಸಿದ್ರೆ ನಿಮಗೆ ತೊಂದರೆ ಎಲ್ಲ ಇದು ಮಾಡಿದ್ರೆ ನೀವೇ ಸರಿದು ಬಿಟ್ರೆ ಎಲ್ಲ ಕ್ಲಿಯರ್ ಆಗಿರ್ತೈತೆ. ಹಾ, 1100 ಜನ ಲೈವ್ ಆಗಿ ಈಗ ನೋಡ್ತಾ ಇದ್ದಾರೆ. ಇವತ್ತು ಬೆಳಗಿಂದ 19,000 ಜನ ನೋಡಿದ್ದಾರೆ. ಅಣ್ಣ ಸ್ವಲ್ಪ ಹಿಂದೆ ಸರಿ ಅಣ್ಣ. 35ನೇ ವಾರ್ಡ್ನವರು ಅಣ್ಣ. ಬೌಂಡ್ರಿ ಅವ್ರು ಏನೋ ಬೌಂಡ್ರಿ ಗಿಂಡ್ರಿ ಏನೋ ಬಂತಂದ್ರೆ ಅವರು ಅದನ್ನು ಉಳಿಸ್ಬೋದು, ಏನಾದರೂ ಮಾಡ್ಬೋದು. ಸ್ವಲ್ಪ ಹಿಂದೆ ಸರಿ ಇದೆ ಗ್ರೌಂಡ್ಸ್ಮ್ಯಾನ್. ಅಲ್ಲಿ ನೋಡಿ ಸ್ವಲ್ಪ ಹಿಂದೆ ಸರಿಸಿ. 6 ಓವರ್ಗಳಲ್ಲಿ 61ಕ್ಕೆ 4. ರಾಧಾಕೃಷ್ಣ ಅಣ್ಣ ಅವ್ರು ಬಂದ್ರು ಈಗ. ಅಣ್ಣ ಸ್ವಲ್ಪ ಅಲ್ಲಿ ಒಳಗೆ ಹೋಗ್ಬಿಡ್ರಣ್ಣ, ಹಿಂದಕ್ಕೆ ಸರಿಸ್ಬಿಡ್ರಿ ಎಲ್ಲರೂ. ಬೌಂಡ್ರಿ ಬಿಟ್ಟು ಒಂದು 3 ಅಡಿ ದೂರ ಇರ್ಬೇಕಣ್ಣ. ಅವರು ಬೌಂಡ್ರಿ ಬಿಟ್ಟು 3 ಅಡಿ ದೂರ ಇರ್ಬೇಕು. ಅಣ್ಣ ಸ್ಕೋರ್ ಹೇಳಿ. 6 ಓವರ್ಗಳಲ್ಲಿ 61ಕ್ಕೆ 4 ವಿಕೆಟ್ ಅನ್ನು ಕಳ್ಕೊಂಡಿದ್ದಾರೆ. 35ನೇ ವಾರ್ಡಿನ ತಂಡ ಮೊದಲ ಇನ್ನಿಂಗ್ಸ್ನಲ್ಲಿ ಇನ್ನೂ ಕೂಡ 4 ಓವರ್ಗಳು ಬಾಕಿ ಇದೆ. ಆ ನಿಟ್ಟಲ್ಲಿ ಆದಷ್ಟು ಓಟಗಳನ್ನು ದಾಖಲಿಸಾರ ನೋಡಬೇಕಾಗಿದೆ. ವಿನಯಣ್ಣ ಲಜೀಜ್ ಅವರ ರೆಸ್ಟೋರೆಂಟ್ ಆರೀಫ್ ಅವರಿಂದ ಸಾಗರ್ ಅವರಿಗೆ 500 ರೂಪಾಯಿಗಳ ಕೊಡುಗೆ ಇರ್ತದೆ ಪ್ರತಿ ಸಿಕ್ಸರ್ಗೆ. ಲಜೀಜ್ ಆರೀಫ್ ಅವರು ಕೊಡ್ತಾ ಇರುವಂತಹದ್ದು ಸಾಗರ್ ಅವರಿಗೆ. ಈ ಟೂರ್ನಮೆಂಟಿನ ಫೋಟೋಗ್ರಫಿಯನ್ನು ಮಾಡ್ತಾ ಇರೋದು ಲವಕುಶ ಹೊಸಪೇಟೆ. ತಮ್ಮದ ವೈಟ್ ಬಾಲ್ ನಮ್ಮ ಕಡೆ ತೋರಿಸಿದ್ದವ್ರೆ. ಓಕೆ, 7ನೇ ಓವರ್ ಮೊದಲ ಚೆಂಡಿನಲ್ಲಿ ಒಂದು ಓಟ ಸೇರ್ಪಡೆ 62. ಅಣ್ಣ ಇವ್ರನ್ನೇ ಸ್ವಲ್ಪ ಹಿಂದೆ ಕಳಿಸ್ರಣ್ಣ. 35ನೇ ವಾರ್ಡ್ನವ್ರನ್ನ ರಾಧಾಕೃಷ್ಣ ಅಣ್ಣ ಇವ್ರನ್ನೇ ಸ್ವಲ್ಪ. ಅಣ್ಣ ವೈಟ್ ಚೆಕಿಂಗ್. ಎಸ್, ಓಕೆ. ಥರ್ಡ್ ಅಂಪೈರ್ ಅಣ್ಣ, ಥರ್ಡ್ ಅಂಪೈರ್. ಅಣ್ಣ ಕ್ಯಾನ್ಸಲ್ ಬೇಡ ಅಂತ. ಬೇಡ, ಓಕೆ. ಈ ತನ್ಮಧ್ಯೆ ಮತ್ತೊಂದು ಬಹಳಷ್ಟು ಉತ್ತಮ ಎಸೆತ ಸಿಲ್ಲಿ ಮಿಡ್ ಆಫ್ ಆಗದಲ್ಲಿ ಒಂದು ಓಟ ದಾಖಲಾತಿಯನ್ನು ಕಂಡುಕೊಂಡ್ರು.
ಮೊತ್ತ 63-4. RR ಪ್ರಶಸ್ತಿಯನ್ನು ಗೆಲ್ಲುವಂತ ಒಂದು ತಂಡ 1,00,000 ರೂಪಾಯಿಗಳ ಕ್ಯಾಶ್ ಜೊತೆ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ. ನವೀನ್ ಮತ್ಸ್ಯಗಾರಿಕಾ ಭಾಗದಲ್ಲಿ ಪಂದ್ಯಾಟದ 7ನೇ ಓವರ್ ಕೂಡ ಇವತ್ತು 10ನೇ ದಿನ ಈ ಒಂದು ಟೂರ್ನಮೆಂಟ್ ನಡೀತಾ ಇದೆ. ಒಂದು ದಾಖಲೆ ಕೂಡ ವಿಜಯನಗರ ಕ್ರೀಡಾಂಗಣದಲ್ಲಿ. ಮತ್ತೆ ಉತ್ತಮ ರೀತಿಯ ಒಂದು ಎಸೆತ ನವೀನ್ ಮುಖೇನ ಲೆಫ್ಟಿ ಸಂತು ಒಂದು ಓಟವನ್ನು ಪೂರೈಕೆ ಮಾಡಿದ್ರು. 64 ಓಟ ದಾಖಲಾಗ್ತಾ ಇದೆ. ಲಜೀಜ್ ಆರಿಫ್ ಅವರ ಮುಖೇನ 500 ರೂಪಾಯಿಗಳ ಕೊಡುಗೆ ಇರುತ್ತೆ. ಸಾಗರ್ಗೆ ಮಾತ್ರ ಇದು ಸಿಕ್ಸರ್ಗೆ. ಬಹಳಷ್ಟು ಪ್ರಾಯೋಜಕತ್ವವನ್ನು ಕೂಡ ಸಾಗರ್ ಅವರು ಪಡ್ಕೊಳ್ತಾ ಇದ್ದಾರೆ. ಈ ತನ್ಮದ ಉತ್ತಮ ರೀತಿಯ ಹೊಡೆತ ರನ್ ಮಾಡೋ ಅವಕಾಶ ಇತ್ತು. ಒಂದು ಹಂತದಲ್ಲಿ ಡೈರೆಕ್ಟ್ ಹಿಟ್ ಆಗ್ತಾ ಇಲ್ಲ. ಓವರ್ ಥ್ರೋ ಮುಖ್ಯವಾಗಿ ಕೊನೆ ಹಂತದಲ್ಲಿ 2 ಓಟಗಳ ಸೇರ್ಪಡೆ. ಅರವತ್ತಾರಕ್ಕೆ 4. ಹಲೋ, ರಾಘಣ್ಣ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ರಾಘಣ್ಣ ದಯವಿಟ್ಟು ವೇದಿಕೆ ಮೇಲೆ ಬರೋಣ. ಅಣ್ಣ ಬಾಣ. ಒಂದು ಉತ್ತಮ ರೀತಿಯ ಎಸೆತ. ಸ್ವಲ್ಪ ಮಟ್ಟಿಗೆ ಬಹುಶಃ ಇದು ಔಟ್ ಸೈಡ್ ಆಫ್ ಸ್ಟಂಪ್ ಆಗಿತ್ತು. ವೈಟ್ ಬಾಲ್. ರಾಘಣ್ಣ ಬಾಣ. ಅಲ್ಲಿ ಚೇರ್ ಕೊಡ್ರಿ ಯಾರಾದ್ರು. ಒಂದು ಉತ್ತಮ ರೀತಿಯ ಹೊಡೆತ. ಶಾರ್ಟ್ ಬಿಡಿಗಡೆ ಮಾರ್ಗದಲ್ಲಿ ಬಹುಶಃ ಒಂದೋಟ ಸೇರ್ಪಡೆ. ಗ್ಲಾನ್ಸ್ ಮಾಡ್ತಾ ಇರುವಂತ ಸಾಗರ್ ಖಡ್ಗೆ. 68. ಒಂದು ಅದ್ದೂರಿ ಪಂದ್ಯಕೂಟ ಇಲ್ಲಿ ನಡೀತಾ ಇದೆ. RR ಫೌಂಡೇಶನ್ ಟೂರ್ನಮೆಂಟ್ ಸಂಯೋಜನೆಯನ್ನು ಮಾಡ್ತಾ ಇದ್ರು ಕೂಡ 10 ದಿನಗಳ ಕಾಲ ನಿರಂತರವಾಗಿ ಖಡ್ಗಿ ಗಂಗಾಧರ್ ಅವ್ರ ಜೊತೆ ಮಧುವಣ್ಣನವರು, ಪ್ರಫುಲ್, ಯಶವಂತ್ ಅರ್ಬಾಸ್ ಇವರೆಲ್ಲರೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸ್ವಲ್ಪ ಸರಿ ಅಣ್ಣ ಅಲ್ಲಿ ಸ್ವಲ್ಪ ಜಾಗ ಮಾಡಿ ಕೊಡ್ರಲ್ಲಿ. ಅಣ್ಣ ಕೂಡೋಣ ಅಲ್ಲಿ ಸ್ವಲ್ಪ ಜಾಗ ಮಾಡಿ ಕೊಡ್ರಿ. ನಗರಸಭಾ ಸದಸ್ಯರು ಆಗಿರುವಂತಹ ಗೌಸ್ಬಾಯಿ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತೇವೆ. RR ಫೌಂಡೇಶನ್ ಪರವಾಗಿ ನಗರಸಭಾ ಸದಸ್ಯರು ಗೌಸ್ಬಾಯಿ ಅವರು. ಅಂಗನವಾಳ ಭಾಗದಲ್ಲಿ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಮತ್ತೊಂದು ಓಟ ದಾಖಲಾಗ್ತಾ ಇದೆ. ಈ ಓಟದ ಮುಖಾಂತರ ತಂಡದ ಮೊತ್ತ 72. 72ಕ್ಕೆ 4 ಹೋದರಿ ಆಘಾತವನ್ನು ಕಂಡುಕೊಳ್ತಾ ಇದ್ರು 35ನೇ ವಾರ್ಡ್ ತಂಡ. ಓವರ್ ಫಿನಿಶ್. ಅಂಪೈರ್ ಓವರ್ ಮುಕ್ತಾಯ. 7 ಓವರ್ಗಳ ಮುಕ್ತಾಯದಲ್ಲಿ 72 ಓಟ
4 ವಿಕೆಟ್ಸ್ ಅನ್ನ ಕಳ್ಕೊಂಡಿದ್ದಾರೆ. ಎಂಟನೇ ಓವರ್ಗಾಗಿ ಇವಾಗ ಮತ್ತೊಬ್ಬ ಬೌಲರ್ ಪರಿಚಯವನ್ನು ಮಾಡ್ತಾ ಇದೆ. PRC ಗ್ಲಾಡಿಯೇಟರ್ಸಿನ ಒಂದು ತಂಡ. ಬೇಗನೆ ಆಡಬೇಕು, ಮಳೆ ಬರೋ ಸಂಭವ ತುಂಬಾನೇ ಇದೆ. ತನಿಷ್ ಇಲ್ಲೇರು. ಅಂಗಡ ಒಳಭಾಗದಲ್ಲಿ BT ಮಂಜು, ಅಭೋಷ ರಾಜ, BT ರಾಜ. ಎಂಟನೇ ಓವರ್ ಮೊದಲ ಚೆಂಡನ್ನ ಎಸೆಯೋದಕ್ಕೆ ಬರ್ತಾ ಇರುವಂತ ಬೌಲರ್ ಕೂಡ BT ರಾಜು. ಸೈಡಿಗೆ ಹೋಗ್ರಿ ಎಲ್ಲರೂ. RR ಫೌಂಡೇಶನ್ ಆಶಯ ನಡೀತಾ ಇರುವಂತ RR ಪ್ರೀಮಿಯರ್ ಲೀಗಿನ ನೀನು ಕುತ್ಕೋ. ಫೈನಲ್ ಪಂದ್ಯ. ಮೊದಲ ಇನ್ನಿಂಗ್ಸಿನ 8ನೇ ಓವರ್ ಚಾತಿಯನ್ನು ಕಂಡುಕೊಳ್ತಾ ಇದೆ BT ರಾಜ. ಲೆಫ್ಟಿ ಸಂತುಗೆಸ್ ಅಂತ ಈ ಒಂದು ಚೆಂಡು ಸ್ಟ್ರೈಕ್ ರೋಟೇಟ್ ಆಗ್ತಾ ಇದೆ. ಕವರ್ಸ್ ಭಾಗದಲ್ಲಿ ಒಂದು ಓಟ ಸೇರ್ಪಡೆ. ತಡ ಮೊತ್ತ 73 ಓಟಗಳು. ಸಾಗರ್ ಮತ್ತೆ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇರುವಂತ ಆಟಗಾರ. ಸಮರೋಪಾದಿ ಪ್ರೇಕ್ಷಕರು ಜನಸಾಗರದ ನಡುವೆ ನಡೀತಾ ಇರುವಂತಹ ಫೈನಲ್ ಪಂದ್ಯಕೂಟ. ಯಾರ ತೆಕ್ಕೆಗೆ RR ಪ್ರಶಸ್ತಿ ಸಾಕ್ತದೆ ನೋಡಬೇಕಾಗ್ತಾ ಇದೆ. ಈ ತರ್ಮದ ಸಾಗರ್ಗೆ ಈ ಒಂದು ಚೆಂಡು ಮತ್ತೆ ಮೇಲ್ಭಾಗದಲ್ಲಿ ಒಂದು ಭರ್ಜರಿ ಹೊಡೆತ ಸಾಗರ್ ಕೂಡ. ಖಡ್ಗೆ ಗಂಗಾ ಆ ನಿಟ್ಟಲ್ಲಿ ಕಟ್ಗಿ ಓಟಗಳು ಸಮರೋಪಾದಿಯಲ್ಲಿ ಹರಿದು ಬರ್ತಾ ಇದೆ. ಈ ಒಂದು ಪಂದ್ಯಾಟ ಕೂಡ 100+ 100ಕ್ಕಿಂತ ಮಿಕ್ಕಿದ ಓಟ ದಾಖಲಾಗುವ ಸಾಧ್ಯತೆಗಳು ಕೂಡ ಇದೆ. ತನ್ನದ ಕವರ್ಸುವಾಗದಲ್ಲಿ ಸಾಗರ್ನ ಮುಖ್ಯವಾಗಿ ಮತ್ತೊಂದು ಬೌಂಡ್ರಿಯ ಸೇರ್ಪಡೆ ಬಾರಿ ಕವರ್ ಪಾಯಿಂಟ್ ಭಾಗದಲ್ಲಿ. ಸದಸ್ಯರು ಆಗಿರುವಂತಹ ಕನಕಮ್ಮ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತನ್ಮದ ವೈಟ್ ಬಾಲ್. ಸಾಗರ್ ಅವರು ಒಂದು 50 50 ಓಟವನ್ನು ದಾಖಲಿಸಿದ್ರೆ ಹಂಪಣ್ಣ ಮುಖೇನ 4,000 ರೂಪಾಯಿಗಳ ಕೊಡುಗೆ ಇರ್ತದೆ. ಸಾಗರ್ಗೆ ಬಹುಶಃ ಈ ಒಂದು ಹೊಡೆತ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಮತ್ತೆ ಸಿಕ್ಸರ್ ದಾಖಲಿಸ್ತಾ ಇರುವಂತಹ ಸಾಗರ್.
4,000 ಸಾಗರ್ ಅವರು 50 ಹೊಡೆದ್ರೆ. ಸಾಗರ್ ಇವಾಗಲೇ ನಾಟ್ ಔಟ್ 33. ಎಂಟನೇ ಓವರ್ ಈ ಒಂದು ಹಂತದಲ್ಲಿ ಮತ್ತೊಂದು ವೈಟ್ ಬಾಲ್. 91ಕ್ಕೆ 4. 35ನೇ ವಾರ್ಡ್ ವಾರಿಯರ್ಸ್ನ ಮೊತ್ತ 91ಕ್ಕೆ 4. ಮತ್ತೆ ಉತ್ತಮವಾದ ಹೊಡೆತ ಸಾಗರ್ ಕೊನೆ ಹಂತದಲ್ಲಿ ಲಂಡನ್ ಲೆವೆಲ್ ಭಾಗದಲ್ಲಿ ಮತ್ತೊಂದು ಭರ್ಜರಿ ಸಿಕ್ಸರ್ ದಾಖಲಿಸಿದ್ರು. ಗಣೇಶ್ ಇವ್ರ ಕಡೆಯಿಂದ ಸಾಗರ್ 50 ಹೊಡೆದ್ರೆ 5,000 ರೂಪಾಯಿಗಳ ಕೊಡುಗೆ ಇರ್ತದೆ. ತಳ ಮೊತ್ತ 98ಕ್ಕೆ 4. ಭೀಮಣ್ಣ ಸ್ವಲ್ಪ ಎಲ್ಲರೂ ಸರ್ಸೋಣ ಅಲ್ಲಿ. ಅಂಗಡ ಒಳಭಾಗದಲ್ಲಿ ಸಾಗರ್ ಅವರ ಇದುವರೆಗಿನ 3 ಸಿಕ್ಸರ್ಗಳು. ಲಸೀಜ್ ಆರಿಫ್ ಅವರು ಆಲ್ರೆಡಿ 1,500 ಅವ್ರ ಅಕೌಂಟಿಗೆ ಹಾಕಿ ಆಗಿದೆ. ಲಸೀಜ್ ಆರಿಫ್ ಅವರು ಈ ತರ್ಮದ ಹೊಡೆತ ಕೊನೆ ಹಂತದಲ್ಲಿ ಮತ್ತೊಂದು ಭರ್ಜರಿ ಸಿಕ್ಸರ್ ದಾಖಲಿಸ್ತಾ ಇರುವಂತಹ ಸಾಗರ್ ಈ ಹಂತದಲ್ಲಿ. ನೂರ 5ಕ್ಕೆ 4 ಸಾಗರ್ ಮೊತ್ತ ನಾಟ್ ಔಟ್ 45. 15 ವರ್ಷಗಳನ್ನು ಅವರು ಫೇಸ್ ಮಾಡಿದ್ರು. ಸಾಗರ್ ಅವರ ಪ್ರತಿ ಸಿಕ್ಸರ್ ಲಜೀಜ್ ಅವರು ಕಂಟಿನ್ಯೂಸ್ ಇರ್ತದೆ. ಆಲ್ರೆಡಿ 3 ಇವಾಗಲೇ 4 ಸಿಕ್ಸರ್ ದಾಖಲಿಸಿದ್ರು. 2,000 ರೂಪಾಯಿಗಳು ಜಮೆ ಆಗ್ತಾ ಇದೆ ಲಜೀಜ್ ಆರಿಫ್ ಅವರ ಮುಖೇನ. ನಾನಳ್ಳಿ ವಿನೋದ್ ಅವರ ಕಡೆಯಿಂದಲೂ ಪ್ರತಿ ಸಿಕ್ಸರ್ ಸಾಗರ್ಗೆ 500 ರೂಪಾಯಿಗಳ ಕೊಡುಗೆ ಇರುತ್ತೆ. ಅಂಗಡ ಒಳಭಾಗದಲ್ಲಿ ಈ ಬಾರಿ ಬಹುಶಃ ಮತ್ತೊಂದು ವೈಟ್ ಬಾಲ್. ಒಂದು ಬೃಹತ್ ಮೊತ್ತವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ಒಂದು ತಂಡ PRC ವಿರುದ್ಧವಾಗಿ 35ನೇ ವಾರ್ಡ್ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. ನವೀನ ಮತ್ತೆ ಎಸ್ಗಾರಿಕೆ ಭಾಗದಲ್ಲಿ ತಳ ಮೊತ್ತ 106ಕ್ಕೆ 4. ಮತ್ತೊಂದು ಉತ್ತಮವಾದ ಹೊಡೆತ ಲೆಫ್ಟಿ ಸಂತನ ಮುಖೇನವಾಗಿ 9ನೇ ಓವರ್ನಲ್ಲಿ ಚೆಂಡು ಬಿಸಿ ಕೆರ್ಸಿ ಭಾಗದಲ್ಲಿ ಮತ್ತೊಂದು ಸಿಕ್ಸರ್ ದಾಖಲಾಗ್ತಾ ಇದೆ.
ಮಾಡ್ತಾ ಇದ್ದಾರೆ. ಮತ್ತೆ ಉತ್ತಮ ಹೊಡೆತ ಕೊನೆ ಹಂತದಲ್ಲಿ ಸಂತು ಮುಖ್ಯವಾಗಿ ಲಾಂಗ್ ಲೆಗ್ ನಲ್ಲಿ 35ನೇ ವಾರ್ಡಿಗೆ ಮತ್ತೊಂದು ಬೌಂಡ್ರಿಯ ಸೇರ್ಪಡೆ. 4 ಓಟಗಳು ಕೂಡ. ಟೀಮ್ ಟೋಟಲ್ ಗರಿಷ್ಠ ತಂಡ ಮೊತ್ತ ದಾಖಲಾಗ್ತಾ ಇದೆ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಮೊತ್ತವನ್ನು ಪೇರಿಸ್ತಾ ಇದೆ. ಟೀಮ್ ಟೋಟಲ್ 116. ಮತ್ತೆ ಉತ್ತಮದ ಹೊಡೆತ ನವೀನ ಸದ ಚೆಂಡು ವಾರಿಯರ್ಸ್ ಬಾಣದಲ್ಲಿ ಮತ್ತೆ ಬೌಂಡ್ರಿ ಸಂತು ಮುಖ್ಯವಾಗಿ. ಇನ್ನೊಂದು ಭರ್ಜರಿ ಹೊಡೆದ ಅಂತ ಹೇಳ್ಬೋದು. ಮತ್ತೊಂದು 6 ಸಂತು ಅವರ ಕಡೆಯಿಂದ. ಈತನ ಮೊತ್ತ ನೂರ 26ಕ್ಕೆ 4. ಇದುವರೆಗೆ ನಾರಾಯಣ ಟೂರ್ನಮೆಂಟ್ ಒಂದು ಗರಿಷ್ಠ ಟೀಮ್ ಟೋಟಲ್ ಇದಾಗ್ತಾ ಇದೆ. ಮತ್ತೊಂದು ಉತ್ತಮ ಹೊಡೆತ ಡಿಫೈನ್ ಲೆಗ್ ಭಾಗದಲ್ಲಿ ಓಟವನ್ನು ಕಾಣ್ತಾ ಇಲ್ಲ. ತಳಮೊತ್ತ 127. RR ಫೌಂಡೇಶನ್ RR ಪ್ರಶಸ್ತಿಯನ್ನ ಲಾಸ್ಟ್ ಬಾಲ್ ಯಾವುದೇ ಓಟವನ್ನು ಕ್ಲಿಯರ್ ಮಾಡಲಿಲ್ಲ. ಡಾಟ್ ಬಾಲ್ ಮಾತ್ರ. 126ಕ್ಕೆ 4. ಒಂದು ಉತ್ತಮ ರೀತಿಯ ಹೊಡೆತ. ಈ ಬಾರಿ ಕೂಡ ಓಟವನ್ನು ಕಾಣ್ತಾ ಇಲ್ಲ. ಮುಕ್ತಾಯ ಕಂಡ 9 ಓವರ್ಗಳು. 126ಕ್ಕೆ 4. ಅವ್ರಿಗೆ ಎಷ್ಟು ಬೇಕು ನೋಡಿ. ಸಾಗರ್ಗೆ 50 ಆಗ್ಬೇಕಾಗಿದ್ರೆ 50 ಓಟ್ಗಳನ್ನು ತಲುಪಬೇಕಾದ್ರೆ 5 ಓಟದ ಅವಶ್ಯಕತೆ ಇದೆ. ಅಂಪಣ್ಣ PG ಅವರು 5,000 ರೂಪಾಯಿಗಳು ಆಲ್ರೆಡಿ ಕ್ಯಾಶ್ ಇವಾಗಲೇ ಅಕೌಂಟಿಗೆ ಬಂದಾಗಿದೆ. ಲಸೀಸ್ ಆರಿಫ್ ಅವರು ಕೂಡ 4 ಸಿಕ್ಸರ್ಗೆ 500 ಹಾಗೆ ಘೋಷಣೆ ಮಾಡ್ತಾ ಇದ್ರು. ಅದು ಕಂಟಿನ್ಯೂ ಇರ್ತದೆ. ಆ ನಿಟ್ಟಲ್ಲಿ ಈ ಕೊನೆ ಓವರ್ ನಲ್ಲಿ ಇವಾಗ ಆದಷ್ಟು ಓಟಗಳು ದಾಖಲಾಗ್ತದೆ ನೋಡಬೇಕಾಗಿದೆ. ಪ್ಲೇ ಸ್ಟೋರ್ ಕಡೆಯಿಂದಲೂ ಕೂಡ ಪ್ರಶಸ್ತಿ ಗೆದ್ರೆ 5,001 ರೂಪಾಯಿಗಳ ಕೊಡುಗೆ ಇದೆ ಗಂಗಣ್ಣ ಮುಖೇನ. ಹ್ಯಾಟ್ರಿಕ್ ಸಿಕ್ಸರ್ಗೆ ಮತ್ತೆ 1,000 ಇದೆ. ಈ ಓವರ್ ಅಲ್ಲಿ ಯಾರೇ ದಾಖಲಿಸಿದ್ರು ಕೂಡ ಮರಿಯಂನಲ್ಲಿ ರವಿ ಅಣ್ಣನವರ ಮುಖೇನ ಸಾಗರ್ ಪ್ರತಿ ಸಿಕ್ಸರ್ಗೆ 500 ರೂಪಾಯಿಗಳ ಕೊಡುಗೆ ಇರುತ್ತೆ. ಇವಾಗ ಲಾಸ್ಟ್ ಓವರ್ ಇರ್ತದೆ ಸಮದ್ ಮತ್ತೆ ಸ್ಕಾರಿಕಾ ಭಾಗದಲ್ಲಿ. ಸಾಗರ್ ಒಂದು ಅರ್ಧ ಶತಕ ದಾಖಲಿಸಿದ್ರೆ ದಾಖಲಿಸ್ತಾರ ನೋಡ್ಬೇಕಾಗ್ತಾ ಇದೆ ಸಮಧಿ ಬಾರಿ.
ಲಕ್ಷ್ಯ ಮಾರ್ಗದಲ್ಲಿ ಬಿದ್ದ ಚೆಂಡು ಕೊನೆ ಹಂತದಲ್ಲಿ ಬೌಂಡ್ರಿ. ಓ ಈತನ ಮಧ್ಯ ಸಾಗರ್ ಹೊಡೆತ ಕೊನೆ ಹಂತದಲ್ಲಿ ಲಾಂಗ್ ಆನ್ ಭಾಗದಲ್ಲಿ ಕ್ಯಾಚ್ ಆದ್ರ ಮುಖೇನ 45ಕ್ಕೆ ಸಾಗರ್ ಇನ್ನಿಂಗ್ಸ್ ಮುಕ್ತಾಯವಾಗ್ತಾ ಇದೆ. ಹಂಪಣ್ಣನವರು ಎಸ್ ದೇವ್ರಿಗೆ ಬೇಡ್ಕೊಂಡಿದ್ರೆ ಗಣೇಶ್ ಅವರ 5,000 ರೂಪಾಯಿಗಳು ಉಳ್ಕೊಳ್ತಾ ಇದೆ. ಮರಿಯಮ್ಮನಹಳ್ಳಿ ರವಿ ಅವ್ರದ್ದು 500 ಉಳ್ಕೊಳ್ತು. ವಿನೋದ್ ನಾಗನಹಳ್ಳಿ ಅವರು ಕೂಡ ಈ ಹಿಂದೆ ಘೋಷಣೆ ಮಾಡಿದ್ರು ಈ ಒಂದು ಪಂದ್ಯ ಫೈನಲ್ ಅಲ್ಲಿ ಒಂದು ಅತ್ಯುತ್ತಮ ಇನ್ನಿಂಗ್ಸ್ 45 ಓಟವನ್ನು ದಾಖಲಿಸಿ ವಾಪಸ್ ಆಗ್ತಾ ಇದ್ದಾನೆ ಸಾಗರ್. ಅಣ್ಣ ಈಗ 5 ಬಾಲಲ್ಲಿ ಯಾರೇ 6 ಹೊಡಿಲಿ ಪ್ಲೇ ಸ್ಟೋರ್ ಕಡೆಯಿಂದ 500. ಗುರು ಮತ್ತು ಮಾರೇಶ ಒಂದೇ ತಂಡದ ಪರವಾಗಿ ಆಡುವಂತ ಆಟಗಾರರು 35ನೇ ವಾರ್ಡ್ ಅಲ್ಲಿ ಆಡ್ತಾ ಇದ್ದಾರೆ. ಯಾರ 6 ಹೊಡೆದ್ರು ಕೂಡ ಪ್ಲೇ ಸ್ಟೋರ್ ಕಡೆಯಿಂದ 500 ರೂಪಾಯಿಗಳು. ಮುಂದಿನ 5 ಚೆಂಡುಗಳಲ್ಲಿ ಎಷ್ಟೇ 6 ಬಂದ್ರು ಕೂಡ ಪ್ಲೇ ಸ್ಟೋರ್ ಕಡೆಯಿಂದ ಸಮದೇಶಗಾರಿಕೆ ಭಾಗದಲ್ಲಿ ತಳ ಮೊತ್ತ 131ಕ್ಕೆ 5 RR ಪ್ರೀಮಿಯರ್ ಲೀಗ್ ಫೈನಲ್. ಈ ತನ್ಮದೇಶದ ಈ ಒಂದು ಚೆಂಡು ಮತ್ತೆ ಅಂಗಳ ಭಾಗದಲ್ಲಿ ಒಂದು ಬೌಂಡ್ರಿಯ ಸೇರ್ಪಡೆ 135ಕ್ಕೆ 5 ಸಮಾಧ್ ಕೊನೆ ಹಂತದಲ್ಲಿ ಗುರುಗೆ ಈ ಒಂದು ಚೆಂಡು ಪ್ಲೇ ಸ್ಟೋರ್ ಕಡೆಯಿಂದ 500 ರೂಪಾಯಿಗಳು ಗುರು ಸಿಕ್ಸರ್ ದಾಖಲಿಸಿದ್ರು. ಅಲ್ಲಿ ಫೋಟೋಗ್ರಫಿ ಆಗ್ತಿತ್ತು, ಅದು ನೀವು ಇನ್ನೊಂದು 6 ಹೊಡೆದ ಮೇಲೆ ನೋಡೋಣ. ವಿಜಯನಗರ ಜಿಲ್ಲಾ ವಕ್ಫ್ ಬೋರ್ಡಿನ ಅಧ್ಯಕ್ಷರು ಆಗಿರುವಂತಹ ದಾದಾ ಫೀರಣ್ಣನವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತೇವೆ. ವಕ್ಫ್ ಬೋರ್ಡಿನ ಡೈರೆಕ್ಟರ್ ಆಗಿರುವಂತಹ ಬಾಬಣ್ಣ ಅವರು ಕೂಡ ವೇದಿಕೆ ಬರಬೇಕು. ತಮಗೆ ಆತ್ಮೀಯವಾಗಿರುವಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಂಗಳ ಭಾಗದಲ್ಲಿ ಬಾರಿ ಒಂದು ಹೊಡೆತ ಕ್ಯಾಚ್ ಆಗುವ ಅವಕಾಶ ಇದೆ. ಔಟ್. ಗುರು ವಾಪಸ್ ಆತೆಯನ್ನು ಕಂಡ್ರು.
ಭಾಗದಲ್ಲಿ ಮತ್ತೊಂದು ಸಿಕ್ಸರ್ ಉದಯನ ಮುಖೇನ. ಬಾಲ್ ಬಂದಿಲ್ಲ. ಆ ಫೋಟೋಗ್ರಫಿ ನೀವು ಅಲ್ಲಿ ಅವ್ರನ್ನ ಮೇಲೆತ್ಕೊಂಡಿದ್ರಲ್ಲ, ಆ ಥರ ಒಂದು ಫೋಟೋ ಶೂಟ್ ಬೇಕಾಗಿತ್ತು ಲವಕುಶ್ ಅವರಿಗೆ. ನನ್ನ 500 ಮೇಲೆ ಕಣ್ಣು ಹಾಕಿದ್ದಾರೆ. ಅಣ್ಣ ಬಾಲ್ ಕೊಡಿ ಒಂದು. ಈ ಒಂದು ಸಿಕ್ಸರ್ ಮುಖೇನ ತಳಮತ್ತ 148. 6 ವಿಕೆಟ್ಸ್ ಅನ್ನ ಕಳ್ಕೊಂಡು ಫೈನಲ್ ಪಂದ್ಯಾಟದಲ್ಲಿ ಒಂದು ಬೃಹತ್ ಮೊತ್ತ. RR ಪ್ರೀಮಿಯರ್ ಲೀಗಿನ ಹೈಯೆಸ್ಟ್ ಟೀಮ್ ಟೋಟಲ್ ಕೂಡ PRC ವಿರುದ್ಧವಾಗಿ ದಾಖಲಾಗ್ತಾ ಇದೆ. ಮತ್ತೆ ಸಮಾಜ್ ಒಂದು ರೆಕಾರ್ಡ್ ಬ್ರೇಕ್ ಮಾಡ್ತಾ ಇದ್ದಾರೆ. 35ನೇ ವಾರ್ಡ್ ಆಟಗಾರರು. ಈತನ ಮಧ್ಯೆ ಮತ್ತೊಂದು ವೈಡ್ ಬಾಲಿನ ಸೇರ್ಪಡೆ. 149. ಕೊನೆಯ ಒಂದಷ್ಟು ಬಾಕಿ ಇದೆ. ಆ ನಿಟ್ಟಿನಲ್ಲಿ ಈ ಬಾಲಲ್ಲಿ 6 ಹೊಡೆದ್ರೆ 1000 ಪ್ಲೇ ಸ್ಟೋರ್ ಕಡೆಯಿಂದ. ಈ ಬಾಲಲ್ಲಿ 6 ಹೊಡೆದ್ರೆ ಅಂಗಣ ಒಳಭಾಗದಲ್ಲಿ ಕೊನೆ ಹಂತದಲ್ಲಿ ಬರ್ತಿ 150ಕ್ಕೆ 6. ಫೈನಲ್ ಜಯಕ್ಕಾಗಿ ಟಾರ್ಗೆಟ್ ಇರ್ತದೆ 151. ಸೌಂಡ್ ಆಫ್ ಮಾಡಿ. ಸೌಂಡ್ 35ನೇ ವಾರ್ಡ್ ಕೌನ್ಸಿಲರ್ ನಡ್ಕೊಂಬರ್ರ ಹೋಗಿ. ನಮ್ಮ ಮಾವನವರು ಅವರು, ಗುರುಗುಂಟಿ ಮಲ್ಲಿ ಅವರು. RR ಫೌಂಡೇಶನ್ ವತಿಯಿಂದ ವೇದಿಕೆ ಮೇಲಿನ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ. ಈ ಒಂದು ಮಧ್ಯದ ವಿರಾಮದಲ್ಲಿ ಗಣ್ಯರಿಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗೌರಿ ಶಂಕರ್ ಮುಖಂಡರು ಹೊಸಪೇಟೆ ಇವರಿಗೆ ಸನ್ಮಾನವನ್ನು ಮಾಡಬೇಕಂತ ಮನವಿ ಮಾಡ್ತೀನಿ. ಅದೇ ರೀತಿಯಾಗಿ ನಗರಸಭೆ ಸದಸ್ಯರಾದ ಬೇಕು ಕೊಡು ವಕ್ಫ್ ಬೋರ್ಡ್ ಅಲ್ಲ, ವಿಜಯನಗರ ಜಿಲ್ಲಾ ವಕ್ಫ್ ಬೋರ್ಡ್ನ ಅಧ್ಯಕ್ಷರಾಗಿರ್ತಕ್ಕಂಥ ದಾದಾಪೀರಣ್ಣವರಿಗೆ RR ಫೌಂಡೇಶನ್ನ ಅಧ್ಯಕ್ಷರ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಇರ್ತದೆ. ದಯವಿಟ್ಟು ಸನ್ಮಾನವನ್ನು ಸ್ವೀಕರಿಸಬೇಕು. ಕೊಡ್ರು ಮೇಡಮನ ಇದಾ ಸ್ವಲ್ಪ ಸರ್ಕಲ್ ಫೋಟೋ ತೆಗಿತಾರೆ ಅಣ್ಣ. ಇದು ಕಡ್ಬೇಕು ಅದೇ ರೀತಿ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಗೌಸಣ್ಣವ್ರಿಗೆ ಕೂಡ ಸನ್ಮಾನ ಮಾಡ್ಬೇಕಂತ ಕೇಳ್ಕೊಳ್ತದೆ. ಗುಜ್ಜಲ್ ಕರಿ ಹನುಮಂತಪ್ಪ ಅವ್ರಿಗೆ ಕೂಡ ಸನ್ಮಾನ ಮಾಡ್ಬೇಕಂತ ಕೇಳ್ಕೊಳ್ತದೆ. ಕಲ್ಲಿನ ರಥ
ರಕ್ತದಲ್ಲಿ ಕದನ ವಿಜಯನಗರದ ಸಿರಿರಾಯರ ಆಡಳಿತದ ಛಲ RR ಲೀಗ್ ಅಖಾಡಕ್ಕೆ ಇಳಿದೀವಿ ಹಿಟ್ನಾಳಕ್ಕನ ಬೆಂಬಲಕ್ಕೆ ನಿಂತೀವಿ ಬ್ಯಾಟ್ ಬೀಸಿದ್ರೆ ಬೌಂಡ್ರಿ ಲೈನ್ ಹಾರುತ್ತೈತಿ ಅದೇ ರೀತಿ ವಿನಾಯಕ್ ಶೆಟ್ಟರ್ ಅವರು ಕೂಡ ಸೀಸನ್ 1 ಶುರು ಜೋಶ್ ಕಮ್ಮಿ ಇಲ್ಲ ಯುವಕರ ಸೈನ್ಯಕ್ಕೆ ಎದುರಾಳಿ ಯಾರು ಆರ್ಕೆಸ್ಟ್ರಾ ಮಂಜಣ್ಣವರು ಸನ್ಮಾನವನ್ನು ಸ್ವೀಕರಿಸಿದರು. ನಮ್ಮೂರ ಹುಮ್ಮಸ್ಸು RR ಕ್ರೀಡೆಯ ಈ ಹೊಸ ಹುಚ್ಚು ಬನ್ನಿ ಬನ್ನಿ ಎಲ್ಲರೂ ಸಣ್ಮಾರಪ್ಪ ಅವರು ಹುಡುಗ ಜಂಗಮದ ರಾಜ್ಯಾಧ್ಯಕ್ಷರು ಆತ್ಮೀಯ ಸಹೋದರಾಗಿರ್ತಕ್ಕಂಥ ಬ್ಯಾಟ್ಸ್ಮನ್ ಅಬ್ಬರ ಸಣ್ಮಾರಪ್ಪ ಅವರು. ವಿಜಯನಗರ ಮಾರಣ್ಣ ಸೇವಾದಳ ಆಡಳಿತ ಇದುವೇ ನಮ್ಮ ಆಡಳಿತ ರಾಘವೇಂದ್ರ ಗುಜ್ಜಲ್ ಲೆವೆಲ್ ಹೈ ಐತಿ ನಾಗೇನಹಳ್ಳಿ ಬಸವರಾಜಪ್ಪ ಫೈರ್ ಐತಿ ಬೌನ್ಸ್ ಬಂದ್ರು ಹೆದರಲ್ಲ 6 ಹೊಡಿತೀವಿ ಅಕ್ಕನ ಆಶೀರ್ವಾದಕ್ಕೆ HP ಮಂಜುನಾಥ್ ಕನಕಮ್ಮ ನಗರಸಭೆ ಸದಸ್ಯರು. ನಗರದ ಮಣ್ಣಲ್ಲಿ ಪವರ್ ಐತಿ ನಮ್ ಇನ್ನೇನು ಇಲ್ಲಿ ರೆಕ್ಕೆ ಐತಿ RRPL ಅಂದ್ರೆ ಸುಮ್ನೆ ಅಲ್ಲ ಕಾಣೋ ಚಿತ್ತೋಡ್ಗಿ ಬಾಬಣ್ಣ ಜಗತ್ತಿಗೆಲ್ಲ ಕಾಣೋ ಬಾಬಣ್ಣ ಚಿತ್ತೋಡ್ಗಿ ಸಣ್ಮಾರಪ್ಪಣ್ಣವರು. ಇತಿಹಾಸ ಮುಂದೆ ಭವಿಷ್ಯ ಕ್ರಿಕೆಟ್ ಕ್ರೀಡೆಯಲ್ಲಿ ನಾವೇ ವಂಶ ಕ್ರಿಕೆಟ್ ಕ್ರೀಡೆಯಲ್ಲಿ ನಾವೇ ವಂಶ ರಶ್ಮಿ ಅಕ್ಕನ ನೇತೃತ್ವದಲ್ಲಿ ಗೆಲ್ಲಲೇಬೇಕು ನಾವು ಅದೇ ರೀತಿ RR ಫೌಂಡೇಶನ್ ಸದಸ್ಯರಾದ ಜೋಸೆಫ್ ಸರ್ ಅವರಿಗೆ ಕೂಡ ಸನ್ಮಾನವನ್ನು ಮಾಡಬೇಕು. ಮೇಡಮ್ ಅವರು ಜೋಸೆಫ್ ಸರ್ ಅವರಿಗೆ ಕೂಡ ಕನಕಮ್ಮ ನಗರಸಭೆ ಸದಸ್ಯರು ಸೌಂಡ್ ಹಾಡು ನಗರಸಭೆ ಸದಸ್ಯರಾದ ಕನಕಮ್ಮನವರು ಕೂಡ RR ಫೌಂಡೇಶನ್ ವತಿಯಿಂದ ಸನ್ಮಾನ. ಈ ಸನ್ಮಾನ ಯಾಕಂದರೆ ಫೈನಲ್ ಗೆದ್ದ ಮೇಲೆ ತಾವೆಲ್ಲರಿಗೆ ತಾಳ್ಮೆ ಇರೋದಿಲ್ಲ, ಕಪ್ ಕೊಡ್ಬೇಕಾಗ್ತದೆ. ಹಂಗಾಗಿ ಇವಾಗೆ ಮುಗಿಸ್ತಾ ಇದೀವಿ, ದಯವಿಟ್ಟು ಸಹಕಾರ ಮಾಡಬೇಕು. ಜೋಸೆಫ್ ಸರ್ RR ಫೌಂಡೇಶನ್ ಸದಸ್ಯರು. ಮದಣ್ಣ ರೆಡಿ ಆಯ್ತಾ? ಬ್ಯಾಟ್ಸ್ಮನ್ ರೆಡಿ ಅದಾರ? ದಯವಿಟ್ಟು ಇನ್ನೇನು ಪಂದ್ಯ ಆರಂಭ ಆಗ್ತೈತಿ. ಎಲ್ಲ ಪ್ರೇಕ್ಷಕರು ಮೈದಾನದಿಂದ ಹೊರಗಡೆ ಬರಬೇಕು, ನಮಗೆ ಸಮಯವಿಲ್ಲ. ದಯವಿಟ್ಟು ಎಲ್ಲ ಪ್ರೇಕ್ಷಕರು ಮೈದಾನದಿಂದ ಹೊರಗೆ ಬನ್ನಿ. ಬ್ಯಾಟ್ಸ್ಮನ್ ರೆಡಿಯಾಗಿ ಬೇಗ ಬೇಗ ಬನ್ನಿ ಪ್ಲೀಸ್. ಯಾರು? ರಘು ಗುಜ್ಜಲ್ ಬರ್ರಿ ಸರ್, ಬರ್ರಿ ಸರ್. ನಮಗೆ ಸಂಪೂರ್ಣವಾಗಿ ಸಹಕಾರ ನೀಡಿ ಸ್ವಚ್ಛತೆಗೆ ತಮ್ಮ ಸಹಕಾರ ಇದೆ, ಇರಲಿ. ತಮ್ಮ ಈ ಸಹಕಾರ ನಮ್ಮ ಮೇಲೆ ಸದಾ ಇರಲಿ. ಎಸ್ ಬಿ ಮಂಜುನಾಥ್ ಪರಿಶಿಷ್ಟ ಜಾತಿ ಕಾಂಗ್ರೆಸ್ ಪಕ್ಷದ ಮುಖಂಡರು. ನಮಗೆ ಸದಾ ರಾಘಣ್ಣವರ ಬೆಂಬಲ ಹಿಂಗೆ ಇರಲಿ ಅಂತ ಅವರಲ್ಲಿ ಮನವಿ ಮಾಡ್ತೀನಿ. ಅದೇ ರೀತಿ ಅಜ್ಜಿ ಹೆಸರೇನು, ಅಮ್ಮವ್ರ ಹೆಸರು? ಅಣ್ಣ ಈ ಅಮ್ಮವ್ರ ಹೆಸರು, ಇವ್ರ ಹೆಸರು ಈ ಅಮ್ಮ ನಾನಿ ಅಮ್ಮವರು. ದಯವಿಟ್ಟು ಕ್ಷಮಿಸ್ಬೇಕು, ಯಜಮಾನ್ರ ಹೆಸರು ಗೊತ್ತಿರಲಿಲ್ಲ. ನಾನಿ ಅಮ್ಮವ್ರಿಗೆ ಕೂಡ ನಮ್ಮ RR ಫೌಂಡೇಶನ್ ಎಸ್ ಪಿ ಮಂಜುನಾಥ್ ಪರಿಶಿಷ್ಟ ಜಾತಿಯ ಮುಖಂಡರು, ಕಾಂಗ್ರೆಸ್ ಪಕ್ಷದ ಮುಖಂಡರು, ನಮ್ಮ ಬೆಂಬಲಿಗರು. ಸಮಾಜದ ಯುವಕರ ಅದೇ ರೀತಿ ಗುಜರಿ ಮಂಜಣ್ಣವರು ಕುರುಬ ಸಮಾಜದ ಯುವ ಮುಖಂಡರು, ಯುವ ವೇದಿಕೆಯ ಉಪಾಧ್ಯಕ್ಷರು. ನಾನಿ ಅಮ್ಮವ್ರಿಗೆ RR ಫೌಂಡೇಶನ್ ವತಿಯಿಂದ ಸನ್ಮಾನ. ಗುಜರಿ ಮಂಜಣ್ಣವರು ಉಪಾಧ್ಯಕ್ಷರು, ಕುರುಬ ಸಮಾಜ. ಬೇಗ ಬೇಗ ಕೊಡು, ಬೇಗ ಕೊಡು, ಸಮಯದ ಅಭಾವ ಇದೆ. ದಯವಿಟ್ಟು ಪ್ರೇಕ್ಷಕರೆಲ್ಲರೂ ಆಡಿಯನ್ಸ್ ಪ್ಲೀಸ್ ಔಟ್ ಸೈಡ್ ಬನ್ನಿ, ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಬ್ಯಾಟ್ಸ್ಮನ್ ಆಯ್ತಾ? ಓಕೆ, ನಿಮ್ದಾಯ್ತಲ್ಲ, ಎಲ್ಲರದಾಯ್ತು. ವೇದಿಕೆ ಮೇಲೆ ನಮ್ಮ ರಫಿ ಅಲ್ಲ, ರೌಫ್ ನಮ್ಮ ಮಾಜಿ ನಗರಸಭೆ ಸದಸ್ಯರು, ನಮ್ಮ ರಾಜಶೇಖರ್ ಇಟ್ನಾಳ್ ಸರ್ ಅವರ ಆತ್ಮೀಯ ಅಭಿಮಾನಿಗಳು, ಸಹೋದರರು ಕೂಡ ಆಗಿರ್ತಕ್ಕಂಥ ರೌಫ್ ಅಣ್ಣವ್ರಿಗೆ ಕೂಡ ನಾವು RR ಫೌಂಡೇಶನ್ ವತಿಯಿಂದ ಸನ್ಮಾನ ಮಾಡ್ತಿದ್ವಿ.
ಅವರು ಯಾವಾಗಲೂ ನಮ್ಮ ಜೊತೆ, ನಮ್ಮ ಸಾಹೇಬ್ರ ಜೊತೆ ಇದ್ದು ನಮ್ಮ ಬೆಂಬಲಿಗರಾಗಿದ್ದಾರೆ. ವೇದಿಕೆ ಮೇಲೆ ಆಯ್ತು, ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ನಮ್ಮ ಗಂಗಣ್ಣ ಕಟ್ಟಿಗೆ ಅವರು ನಡೆಸ್ಕೊಡ್ತಾರೆ. ಅಣ್ಣ ದಯವಿಟ್ಟು ಎಲ್ಲ ಹೊರಬರಿ. ಸರಿ ಎಲ್ಲರ ಓಪನಿಂಗ್ ಬ್ಯಾಟ್ಸ್ಮನ್ಸ್, ಓಪನಿಂಗ್ ಬ್ಯಾಟ್ಸ್ಮನ್ಸ್, ಓಪನಿಂಗ್ ಬ್ಯಾಟ್ಸ್ಮನ್ಸ್ ಇಲ್ಲಿ ಬರ್ರಿ, ಇಲ್ಲಿ ಬರ್ಬೇಕು. ಮೇಡಮ್ ಅವರು ರಶ್ಮಿ ರಾಜಶೇಖರ್ ಇಟ್ನ ಮೇಡಮ್ ಅವರು ಕೂಡ ಬರಬೇಕು. ಅಲ್ಲ ಬ್ರಾ, ಸ್ವಲ್ಪ ಮುಂದೆ ತಗೋ ಅದನ್ನ, ಅವೆರಡು. ಹಾಂ, ಸ್ವಲ್ಪ ಮುಂದೆ ತಗ, ಅದು ಭಾಳ ದೂರ ಆಯ್ತು. ಸ್ವಲ್ಪ ಮುಂದೆ ತಗ. ಓಪನಿಂಗ್ ಬ್ಯಾಟ್ಸ್ಮನ್ಸ್ ಸ್ವಲ್ಪ ಮುಂದೆ ತಗೊಡ್ರದು. ಅಣ್ಣ ಸರಿ ಅಣ್ಣ, ಎಲ್ಲರೂ ಸರಿರೋ. ರಾಧಾಕೃಷ್ಣ ಸರ್, ಅಣ್ಣ ಡಿಪಾರ್ಟ್ಮೆಂಟ್ ಅವ್ರು ಯಾರಾದ್ರೂ ಬರ್ರಿ ಅಣ್ಣ, ಸ್ವಲ್ಪ ಎಲ್ಲರನ್ನ ಕಳಿಸೋಣ ಈ ಕಡೆ. ಅಣ್ಣ ಸರಿ ಅಣ್ಣ, ಇಲ್ಲಿ ಅದು ನೀಟಾಗಿ ಬರ್ಬೇಕು. ಸರಿ, ಇನ್ನೆರಡು ಬ್ರೋ, ನಾನು ಹೇಳಿದ ತಕ್ಷಣ ಆನ್ ಮಾಡು. ಇನ್ನು ಸ್ವಲ್ಪ ಬ್ರೋ, ಇದನ್ನ ಎರಡು ಮುಂದೆ ಇಡ್ಸು ಬ್ರೋ, ಸ್ವಲ್ಪ ಅನಿಲ್ ಇವೆರಡು ಸ್ವಲ್ಪ ಮುಂದೆ ಇಡ್ಸು. ಅದು ಸ್ವಲ್ಪ ಪಾಟು ಸ್ವಲ್ಪ ಸರಿರೋ. ಅಲ್ಲಲ್ಲ, ಅವರೇ ಹಾಕ್ಕೊಡ್ತಾರೆ ನಿಮಗೆ. ಬ್ರೋ ಅದನ್ನ ಸ್ವಲ್ಪ ಸರ್ಸು. ಹಾಂ ಹಾಂ, ಪೀರನ್ ಜೊತೆ ಇರೋದು ಸರ್ಸು, ಇನ್ನ ಸರ್ಸು. ಓಕೆ ರಜಾ, ನೀನು ಸ್ವಲ್ಪ ಲೆಫ್ಟಿಗೆ ಬಾ. ಮೇಡಮ್ ಸ್ವಲ್ಪ ಈ ಕಡೆ. ಹಾಂ, 3, 2, 1 ಬನ್ನಿ. ಆಲ್ ದ ಬೆಸ್ಟ್. ಏನಾಗಲ್ಲ ಬಾಲಿ. ಎಲ್ಲ ತೆಗಿರಿ. ಅನಿಲ್, ಇದು ಮ್ಯಾಚ್ ಮುಗಿದ ತಕ್ಷಣ ರೆಡಿ ಮಾಡ್ಕೊ ನೆಕ್ಸ್ಟಿಗೆ. ಹಾಂ ಓಕೆ, ಇವಾಗ ಇದಾದ ತಕ್ಷಣ ರೆಡಿ ಮಾಡ್ಕೊ. ಅಣ್ಣ ಎಲ್ಲರೂ ಹೊರ ಬರ್ರಿ ಅಣ್ಣ, ನೀವು PRC ಗ್ಲಾಡಿಯೇಟರ್ಸ್ ಬ್ರೋ. ಸರ್ ಇವನಿಗೆ ಕೂಡ ಆಗ್ಬೇಕು, ಮೂಡಿಲ್ಲ ಅಣ್ಣ. ಎಲ್ಲರೂ ಇಲ್ಲಿ ಚೇರ್ ಕೊಡ್ರಿ ಇಲ್ಲಿ ಅಣ್ಣ. ಹಿಂದಕ್ಕೆ ಸರಿ ಅಣ್ಣ, ಎಲ್ಲರೂ ಸರಿ ಅಣ್ಣ, ಸರಿರು. ಅವ್ರಿಗೆ ಬಿಡ್ರು, ಆರ್ಡರಿಗೆ ನೋಡೋರೇ ಜಾಸ್ತಿ ಆಗ್ಬಿಟ್ರು. ಸರಿ ಎಲ್ಲ ನಮ್ಮ ಆತ್ಮೀಯ ಪ್ರೇಕ್ಷಕರಲ್ಲಿ ವಿನಂತಿ ಮಾಡಿಕೊಳ್ತೇವೆ, ಡ್ಯಾನ್ಸಿಂಗ್ ಅಂಪೈರ್ ಸಿದ್ದು ಇನ್ಸ್ಟಾ ID ಅವ್ರನ್ನ ಎಲ್ಲ ಪ್ರೇಕ್ಷಕರು ಫಾಲೋ ಮಾಡಬೇಕು. ಡ್ಯಾನ್ಸಿಂಗ್ ಅಂಪೈರ್ ಸಿದ್ದು. ಸರಿ, ರಾಧಕ್ಕ ಕವಿತಕ್ಕನವರಿಗೆ ಮೇಡಮ್ ಕಡೆಯಿಂದ ಸನ್ಮಾನ ಆಗ್ತಾ ಇದೆ. ತುಂಬರಿಗೆ ಧನ್ಯವಾದಗಳು. ಮೇಡಮ್ ಅವ್ರ ಜೊತೆಗೆ ಸದಾ ಟೂರ್ನಮೆಂಟ್ ಸ್ಟಾರ್ಟ್ ಆದಾಗಿಂದ ರಾಧಕ್ಕ ಮತ್ತು ಕವಿತಕ್ಕನವರು ಮೇಡಮ್ ಜೊತೆ ಇದ್ದಾರೆ. ಅಣ್ಣ ಸರಿ ಅಣ್ಣ, ಎಲ್ಲರೂ ಸರಿ ರೀ. ಡ್ಯಾನ್ಸಿಂಗ್ ಅಂಪೈರ್ ಸಿದ್ದು ಅಂತೇಳಿ ಇನ್ಸ್ಟಾ ID ಇದೆ, ಎಲ್ಲರೂ ಫಾಲೋ ಮಾಡ್ಬೇಕು ಅವ್ರನ್ನ. ಏಳನೇ ಮಾಡೋರು ಏನಾದ್ರೂ ಈ ಮ್ಯಾಚ್ ಗೆದ್ರೆ ಪ್ರಫುಲ್ ಅವ್ರ ಕಡೆಯಿಂದ 5,001 ರೂಪಾಯಿ. ಏಳನೇ ವಾರ್ಡ್ ಗೆದ್ರೆ. ಹಂಗೆ ಮಧುವಣ್ಣವ್ರ ಕಡೆಯಿಂದ 5,000. ಮಧುವಣ್ಣವ್ರ ಕಡೆಯಿಂದ 35 ವಾರ್ಡ್ ಗೆದ್ರೆ ಅದಕ್ಕೂ 5,000. ಏಳನೇ ವಾರ್ಡಿಗೆ ಮಾತ್ರ ಅಂತೆ. ಅಣ್ಣ ಎಲ್ಲರೂ ಸರಿ ಅಣ್ಣ, ಸರಿ ಸಾಲಿ ಇಲ್ಲ ನಿಮಗೆ.
ಬನ್ನಿ ಸ್ವಲ್ಪ ಚೇರ್ ಹಿಂದಕ್ಕೆ ಹಾಕ್ಕೊಂಬಿಡ್ರಿ. ನೀವು ಅಣ್ತಮ್ಮ ಬಂದನಲ್ಲ, ನಮ್ಮ ಅಣ್ತಮ್ಮ. ಪಟಾಕಿ ಯಾರು ಒಳ್ಳೆ ಒಯ್ಯಂಗಿಲ್ಲ. ಏಯ್ ಏಯ್ ಎರಡು ವಿಕೆಟ್ಸ್ಗಳು ಉರುಳಿದ ನಂತರ ಈ ಒಂದು ಅದ್ದೂರಿ ಪಂದ್ಯಕೂಟವನ್ನು RR ಫೌಂಡೇಶನ್ ಅವರು ನಡೆಸ್ತಾ ಇದ್ರು ಕೂಡ ಕಳೆದ 10 ದಿನಗಳಿಂದ ನಿರಂತರವಾಗಿ ಇದರಿಂದ ಸಂಯೋಜನೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಡ್ಗಿ ಗಂಗಾ ಅವರು, ಮಧುವಣ್ಣನವರು, ಪ್ರಫುಲ್ ಪಾಟೀಲ್ ರವರು, ಯಶವಂತ್ ನಾಯ್ಕ್ ಅವರು, ಅರ್ಬಾಸ್ ಈ ರೀತಿ ನಿರಂತರವಾಗಿ ಒಂದು ಕೆಲಸಗಳನ್ನ ಟೂರ್ನಮೆಂಟ್ ಯಶಸ್ಸಿಗಾಗಿ ನಡೆಸ್ತಾ ಇದ್ದಾರೆ RR ಫೌಂಡೇಶನ್ ಟ್ರೋಫಿಯಲ್ಲಿ. ಜೊತೆಗೆ ವೀರಭದ್ರ ನಾಯಕರು ಪ್ರಮೋದ್ ಶ್ರೀನಿವಾಸ್ ಅವರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಕೃತಜ್ಞತೆ ಸಮರ್ಪಿಸ್ತಾ ಇದ್ದೇವೆ. ಎಲ್ಲಾರ್ದು 5,000 ಅನೌನ್ಸ್ ಮಾಡ್ತಾ ಮಾಡ್ತಾ ನಂದು 5,000 ಅಂತೂ ಹೋಯ್ತು. ಅವ್ರಿಗೆ ಅನೌನ್ಸ್ ಮಾಡಿದ್ನಲ್ಲ 5,000 ನಾನು. ಎಲೆಕ್ಷನ್ ನಿಂತಿಲ್ಲ. ಈತನ ಮಧ್ಯೆ ಮತ್ತೆ ಸಿದ್ದು ಎಸೆದ ಒಂದು ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬರ್ತಿ 151 ಓಟದ ಟಾರ್ಗೆಟ್ ಇದೆ. ಜನಸಾಗರ, ಬೃಹತ್ ಮೊತ್ತ ಇದೆಲ್ಲವನ್ನ ಕಾಣ್ತಾ ಇದೆ ಈ ಒಂದು ಮೈದಾನ. ಸಿದ್ದು ಒಂದು ಉತ್ತಮ ರೀತಿಯವನ್ನ ಕಂಡ್ರು. ಮೊದಲ ಹಂತದ ಓವರ್ ಮುಕ್ತಾಯವಾದ ಬಳಿಕ ತಂಡದ ಮೊತ್ತ PRC 1-2. ಈ ಪಂದ್ಯಾಟ ಗೆಲ್ಲುವ ತಂಡಕ್ಕೆ ಪ್ರಫುಲ್ ಅವರ ಮುಖೇನ 10,000 ರೂಪಾಯಿಗಳು. ಕನಕ ಮೇಡಮ್ ಅವರು 7ನೇ ವಾರ್ಡ್ ಗೆದ್ರೆ 10,000 ರೂಪಾಯಿಗಳನ್ನು ಕೊಡ್ತಾರೆ. ಆ ನಿಟ್ಟಲ್ಲಿ 7ನೇ ವಾರ್ಡ್ ಗೆದ್ದ ಪಕ್ಷ ಮಾತ್ರ ಈ ಕೊಡುಗೆ ಇರುತ್ತೆ. ಆ ಮಧುವಣ್ಣನವರು 5,000 ರೂಪಾಯಿಗಳ ಕೊಡುಗೆ ಕೂಡ ಇರ್ತದೆ. ಇದು ನ್ಯೂ ಟೈಟಾನಿಕ್ ಮಧುವಣ್ಣನವರ ಕೊಡುಗೆ. ಯಾರಿಗಾದ್ರೂ ಕೂಡ 5,000 ರೂಪಾಯಿ ಕೊಡ್ತಾರೆ. ಇನ್ನು 9 ಓವರ್ಗಳು
150 ಓಟದ ಅವಶ್ಯಕತೆ. ಗುರು ಇದರ ಮಧ್ಯೆ ವೈಟ್ ಬಾಲ್ ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಬಿದ್ದಂತ ಒಂದು ಚೆಂಡು. ಎರಡನೇ ಓಟ ದಾಖಲಾತಿಯನ್ನು ಕಂಡುಕೊಳ್ತಾ ಇದ್ದಾರೆ. ಇವತ್ತಿನ ದಿನಗಳಲ್ಲಿ ಸಮಾಜಮುಖಿ ಬಹಳಷ್ಟು ಕೆಲಸವನ್ನು ಮಾಡ್ತಾ ಇದೆ RR ಫೌಂಡೇಶನ್. ಒಂದು ಉತ್ತಮ ರೀತಿಯ ಹೊಡೆತ. ಈ ಬಾರಿ ಕೂಡ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ನಡೀತಾ ಇದೆ. ಆ ನಿಟ್ಟಲ್ಲಿ 60 ತಂಡಗಳ ನಡುವಣ ನಡೀತಾ ಇರುವಂತಹ ಈ ಒಂದು ಪ್ರೀಮಿಯರ್ ಲೀಗ್ RRನ ಅಂತಿಮ ಪಂದ್ಯಾಟ ಫೈನಲ್ ಜನಸಾಗರದ ನಡುವೆ ಸಾಗ್ತಾ ಇದೆ. ಒಂದೊಮ್ಮೆಗೆ 7ನೇ ವಾರ್ಡಿ ಒಂದು PRC ತಂಡ ಜಯವನ್ನು ದಾಖಲಿಸಿದ್ರೆ ವಕ್ಫ್ ಬೋರ್ಡಿನ ಅಧ್ಯಕ್ಷರಾಗಿರುವಂತಹ ದಾದಾ ಫೀರಣ್ಣನವ್ರ ಕಡೆಯಿಂದ 11,000 ರೂಪಾಯಿಗಳ ಕೊಡುಗೆ ಇರ್ತದೆ. ಇದು 7ನೇ ವಾರ್ಡ್ ಗೆದ್ರೆ ಮಾತ್ರ ಮೀಸಲಾತಿ ಇರ್ತದೆ. ಆ ನಿಟ್ಟಲ್ಲಿ ಮತ್ತೆ ಗುರು ಒಂದು ಉತ್ತಮ ರೀತಿಯ ಎಸೆತ. ಮೊದಲ ಸೆಮಿಫೈನಲ್ ಅಲ್ಲಿ 107 ಓಟವನ್ನ ವಿನಯಣ್ಣ, ರಾಜ ಅವರು ಪ್ರತಿಯೊಂದು ಸಿಕ್ಸಿಗೆ ಪ್ಲೇ ಸ್ಟೋರ್ ಕಡೆಯಿಂದ 500, ರಾಜ ಅವರು ವಿಕೆಟ್ ತೆಗೆದವರಿಗೆ 1000 ರೂಪಾಯಿ ಪ್ಲೇ ಸ್ಟೋರ್ ಕಡೆಯಿಂದ. ಒಂದು ಉತ್ತಮ ರೀತಿಯ ಆಟವನ್ನ ಹಿಂದಿನ ಸೆಮಿಫೈನಲ್ ಅಲ್ಲಿ ಆಡಿದಂತ BT ರಾಜ ಇಲ್ಲಿ ಬೃಹತ್ ಮೊತ್ತ ಇದೆ. 151 ಟಾರ್ಗೆಟ್ ಇರ್ತದೆ. ಒಂದು ಉತ್ತಮ ರೀತಿಯ ಹೊಡೆತ. ಯಾರ್ಕರ್ ಡೆಲಿವರಿ ಕವರ್ ಪಾಯಿಂಟ್ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಈ ಟೂರ್ನಮೆಂಟಿನ ಒಂದು ದಾಖಲೆಯ ಮೊತ್ತ 56 ತಂಡಗಳು ಆಡಿದ್ರು ಕೂಡ ಇದುವರೆಗಿನ ಅಂತಿಮ ಪಂದ್ಯಾಟದಲ್ಲಿ ಒಂದು ಹೈ ಟೋಟಲ್ ದಾಖಲಾಗ್ತಾ ಇದೆ. 150ಕ್ಕೆ 7 ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ರು. ಸಮರೋಪಾದಿ ಪ್ರೇಕ್ಷಕರ ಸಮ್ಮುಖ ಈ ಒಂದು ಟೂರ್ನಮೆಂಟ್ ಸಾಗ್ತಾ ಇದೆ. ಗುರು ರಾಜುಗೆ ಸಂದ ಈ ಒಂದು ಚೆಂಡು ಲಾಂಗ್ ಆನ್ ಡಬಲ್ ಭಾಗದಲ್ಲಿ ಮತ್ತೊಂದು ಭರ್ಜರಿ ಸಿಕ್ಸರ್. ಬ್ಯಾಟಿಂಗ್ ಸೈಡ್ ಅವ್ರು ಮಾಡಿದ್ರು. ಇನ್ನು ನಿಮ್ಗೆ ರಿವ್ಯೂ ಇರೋದೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಮತ್ತೆ ಸಿದ್ದು
ಒಂದು ಉತ್ತಮ ಕೆಲಸವನ್ನ ಕಂಡ್ರು. ಬಹಳ ಸಮರ್ಥದಿಂದ ಎಸೆತ ರನ್ ಮಾಡೋ ಅವಕಾಶ ಇತ್ತು. ಈ ಪಂದ್ಯಾಟ ಗೆಲ್ಬೇಕಾದ್ರೆ ಬಿರುಸಿನ ಆಟವನ್ನು ಆಡಲೇಬೇಕಾದಂತ ಅನಿವಾರ್ಯತೆಯಲ್ಲಿ 7ನೇ ವಾರ್ಡಿನ ಒಂದು ತಂಡ PRC ಗ್ಲಾಡಿಯೇಟರ್ಸ್ ಆಟವನ್ನು ಆಡ್ತಾ ಇದೆ. ಕನಕಮ್ಮ ಮೇಡಮ್ ಅವರು 10,000 ಇಟ್ಕೊಂಡು ಕೂತಿದ್ದಾರೆ. ಈ ತನ್ಮದ ಒಂದು ಉತ್ತಮ ರೀತಿಯ ಎಸೆತ ದಾದಾ ಫೀರಣ್ಣನವರ ಮುಖಾಂತರ 11,000 ರೂಪಾಯಿಗಳ ಕೊಡುಗೆ ಇರ್ತದೆ. ಪ್ರಫುಲ್ ಪಾಟೀಲ್ ಅವರ ಮುಖಾಂತರ 10,000. ಈ ತನ್ಮದ ಶಾರ್ಟ್ ಆಗಿ ಬಿದ್ದಂತ ಈ ಒಂದು ಚೆಂಡು ಬಹಳ ಸಮರ್ಥ ಹೊಡೆತ ಫೈನಲ್ ಭಾಗದಲ್ಲಿ ಕೊನೆ ಹಂತದಲ್ಲಿ ಬಹಳ ಸುತ್ತಮರಿತ ಒಂದು ಕ್ಷೇತ್ರ ರಕ್ಷಣೆ. ಈ ತನ್ಮದ 3 ಓಟಗಳ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. ವಿಜಯನಗರ ಜಿಲ್ಲೆಯಲ್ಲೇ ಬಹುಶಃ ಇದೊಂದು ಕರ್ನಾಟಕದ ಅತಿ ದೊಡ್ಡ ದಾಖಲೆಯಾಗಿ ಗುರುತಿಸಲ್ಪಡ್ತಾ ಇದೆ. ಕೊನೆ ಹಂತದಲ್ಲಿ ಉತ್ತಮ ರೀತಿಯ ಹೊಡೆತ ಕವರ್ಸ್ ಭಾಗದಲ್ಲಿ ಅಂತಿಮ ಹಂತದಲ್ಲಿ ಚೆಂಡು ಸಿಮಾರಿಕರ ಭಾಗದಲ್ಲಿ BT ರಾಜ ಮುಖೇನ ಮತ್ತೊಂದು ಬೌಂಡ್ರಿಯ ಸೇರ್ಪಡೆ. 오빤 강남스타일 강남스타일 ಮತ್ತೆ ಸಿದ್ದು ಸ್ವಲ್ಪ ಹಿಂಗೆ ಮೈಕ್ ಹಿಡ್ಕಂತನೆ ಲವ್ ಒಂದು ಒಳ್ಳೆ ಫೋಟೋ ತೆಗೆದ್ಬಿಡ್ರಿ. ನಗ್ಬಾರ್ದ ಅಂಗಣ ಒಳಭಾಗದಲ್ಲಿ ಮೊದಲ 3 ಓವರ್ಗಳ ಮುಕ್ತಾಯದ ನಂತರ ತಂಡದ ಮೊತ್ತ 16ಕ್ಕೆ 2. ಇನ್ನು 135 ಓಟದ ಅವಶ್ಯಕತೆ. 7 ಓವರ್ಗಳು ಬಾಕಿ ಉಳ್ಕೊಳ್ತಾ ಇದೆ. ಸೆಮಿಫೈನಲ್ ಅಲ್ಲಿ ವೀರೋಚಿತ ಆಟವನ್ನು ಆಡಿದಂತ PRC ಗ್ಲಾಡಿಯೇಟರ್ಸ್ ತಂಡ 107 ಓಟವನ್ನು ಚೇಸ್ ಮಾಡಿತ್ತು ಕೂಡ. ಆದರೆ ಈ ಪಂದ್ಯ ಇನ್ನು 135 ಓಟದ ಅವಶ್ಯಕತೆ. 7 ಓವರ್ಗಳು ಬಾಕಿ ಇದೆ. RR ಕಪ್ ನ ಪ್ರಶಸ್ತಿಯನ್ನು ಗೆಲ್ಲುವಂತ ತಂಡ ಅದ್ಯಾವುದನ್ನೋದನ್ನ ಕಾದು ನೋಡಬೇಕಾಗ್ತಾ ಇದೆ. ಮತ್ತೆ ಸಂತು ನಾಲ್ಕನೇ ಓವರ್ನ ಮೊದಲ ಚೆಂಡಿನಲ್ಲಿ ಒಂದು ಹೊಡೆತ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಮತ್ತೊಂದು ಸುಲಭ ಕ್ಯಾಚ್. PRC ಗ್ಲಾಡಿಯೇಟರ್ಸ್ ಮಂಜನ ಸೇರ್ಪಡೆ. ಸಹೋದರರು ಅಣ್ಣ ತಮ್ಮಂದಿರು ಇವಾಗ ಈ ಪರಿಸ್ಥಿತಿಯಲ್ಲಿ ಅದ್ಯಾವ ರೀತಿಯಲ್ಲಿ ಆಟವನ್ನು ಆಡ್ತಾರೆ ನೋಡಬೇಕಾಗಿದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲೂ ಕೂಡ ಬಹಳಷ್ಟು ಮಂದಿ ಸಹೋದರ ಜೋಡಿ ಒಂದು ವಿಶ್ವಮಟ್ಟದ ಗೌರವವನ್ನು ಕಂಡುಕೊಂಡಿದ್ರು. ಮುಖ್ಯವಾಗಿ ಸ್ಟೀವೋ ಮತ್ತು ಮಾರ್ಕೋನ್ ಅಂತ ಆಟಗಾರರು, ಆಂಡಿ ಫ್ಲವರ್ ಮತ್ತು ಗ್ರ್ಯಾಂಡ್ ಫ್ಲವರ್ ಅಂತ ಆಟಗಾರರು, ಪಾಂಡ್ಯ ಸಹೋದರರು, ಇರ್ಫಾನ್ ಪಠಾಣ್ ಮತ್ತು ಯೂಸುಫ್ ಪಠಾಣ್ ಸಹೋದರರು ಕೂಡ. ಇಲ್ಲಿ BT ಮಂಜಾ ಈ ತನ್ಮದ ಎಸೆಗಾರಿಕೆ ಭಾಗದಲ್ಲಿ ಬಹಳ ಸಮರ್ಥ ಒಂದು ಎಸೆತವನ್ನ ಕಂಡುಕೊಳ್ತಾ ಇದ್ದಾರೆ. 35ನೇ ವಾರ್ಡ್ನಲ್ಲೂ ಕೂಡ ಮಾರೇಶ ಮತ್ತು ಗುರು ಇಬ್ಬರು ಸಹೋದರರು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಸಂತು ಮಂಜಾಗೆ ಎಸೆದ ಒಂದು ಚೆಂಡು ಡೈರೆಕ್ಟ್ ಹಿಟ್ ಕೂಡ ಆಗಿತ್ತು. ರನ್ಔಟ್ ಅಪೀಲ್. ಈ ಬಾರಿ ಒಂದು ತೀರಾ ಕ್ಲೋಸ್ ಆಗಿರುವಂತ ಅಪೀಲ್ ಕೂಡ. BT ರಾಜ LED ಸ್ಕ್ರೀನ್ ಅಲ್ಲಿ ನೋಡಿ
ಥರ್ಡ್ ಅಂಪೈರ್ ಇದೆ. ಇಡೀ ಪಂದ್ಯದ ಚಿತ್ರಣ ನಿಮಗೆ ಕಾಣ ಸಿಗ್ತಾ ಇದ್ರೆ RR ಫೌಂಡೇಶನ್ ಮಾಡ್ತಾ ಇರುವಂತಹ ಜನಪರ ಕೆಲಸಗಳು ಕೂಡ ನಿಮಗೆ ಸಮಗ್ರವಾಗಿ ಕಾಣೋದಕ್ಕೆ ಅವಕಾಶ ಇದೆ LED ಸ್ಕ್ರೀನ್ ನ ಮುಖಾಂತರ. ಅಣ್ಣ ನಾಟ್ ಔಟ್. ಸಾಗರ್ ಕೂಡ ಅರೆ ಮನಸ್ಸಿನಲ್ಲಿ ಅಪೀಲ್ ಮಾಡಿರೋದು ಹೌದು. ನಿಮ್ದು ಕೂಡ ರಿವ್ಯೂ ಕ್ಲೋಸ್ ಆಯ್ತು ಸಾಗರ್. ಥರ್ಡ್ ಅಂಪೈರ್ ಇದು ಅಂಪೈರ್ಸ್ ಕಾಲ್ ಇತ್ತಾ? ಅಂಪೈರ್ ತಗೊಂಡಿದ್ದು ಥರ್ಡ್ ಅಂಪೈರ್ಗೆ. ಮಧುನಂದು 7ನೇ ವಾರ್ಡು, ನಂದು 35ನೇ ವಾರ್ಡು. ನೀವು ಇಬ್ಬರಿಗೂ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡ್ಬಿಟ್ರಿ, ಎರಡಕ್ಕೂ ಒಂದೇ ತರ ಮಾಡಿ. ಆಯ್ತು ಕಡ್ಕಿ ಅವ್ರೆ, ನಮ್ದು ಕಡ್ಕಿ ಪಡೇನಲ್ವ ಮೈದಾನದಲ್ಲಿರೋದು. ಕಡ್ಕಿ ಸಾಗರ, ಕಡ್ಕಿ ಗಂಗಾ, ಕಡ್ಕಿ ಸಿದ್ಧ, ಇದೊಂದು ದೊಡ್ಡ ಪಡೆ ಕೂಡ. ಈ ತರ್ಮದ BT ರಾಜನ ಮುಖ್ಯವಾಗಿ ಮತ್ತೊಂದು ಮಾರ್ಗದಲ್ಲಿ ಆಟಗಳಲ್ಲಿ ಬಹುಶಃ ಇಷ್ಟೊಂದು ದೊಡ್ಡ ಮಟ್ಟದ ಪ್ರೇಕ್ಷಕರ ಗಡಣ ಬಹಳಷ್ಟು ಅಪರೂಪ ನಮಗೆ ಕಾಣ ಸಿಗುವಂತಹದ್ದು. ವಿಜಯನಗರದ ಮೈದಾನದ 4 ಕಾರ್ನರ್ಗಳಲ್ಲಿ ಕೂಡ ಆಲ್ರೆಡಿ ಹೌಸ್ಫುಲ್ ಆಗಿದೆ. RR ಫೈನಲ್ ವೀಕ್ಷಣೆಯಲ್ಲಿ ಪ್ರೇಕ್ಷಕರು ಕೂಡ. ಈ ತನ್ಮಧ್ಯೆ ಸಂತು ಬಹಳಷ್ಟು ಉತ್ತಮ ಕೆಲಸವನ್ನ ಕಂಡ್ರು. 4ನೇ ಓವರ್ ಮುಕ್ತಾಯವಾಗ್ತಾ ಇದ್ದ ಹಾಗೆ 23ಕ್ಕೆ 2, 23ಕ್ಕೆ 3. ಆ ನಿಟ್ಟಲ್ಲಿನೂ ಕೂಡ ಜಯಕ್ಕಾಗಿ 128 ಓಟದ ಅವಶ್ಯಕತೆ. ಪರ್ವತದ ಎತ್ತರದಷ್ಟು ದೊಡ್ಡದಾಗಿರುವಂತಹ ಒಂದು ಮೊತ್ತ. ಆದ್ರೆ ಇಲ್ಲಿ ಈಗ ಸಹೋದರರು ಆಡ್ತಾ ಇದ್ದಾರೆ, BT ಮಂಜ ಮತ್ತು BT ರಾಜು. ಈ ತಂಡದ ಇಬ್ಬರು ಟ್ರಂಪ್ ಕಾರ್ಡ್ ಆಟಗಾರರು ಕೂಡ. ಕೊನೆ 6 ಓವರ್ಗಳಲ್ಲಿ 128 ಓಟದ ಅವಶ್ಯಕತೆ. ಈ ಟೂರ್ನಮೆಂಟಿನ ಪ್ರಶಸ್ತಿಯನ್ನು ಗೆಲ್ಲುವ ತಂಡಕ್ಕೆ 1 ಲಕ್ಷ ರೂಪಾಯಿಗಳ ಕ್ಯಾಶ್ ಜೊತೆ ಒಂದು ಆಕರ್ಷಕ ಟ್ರೋಫಿಯನ್ನು ಕೂಡ ನೀಡಲಾಗ್ತಾ ಇದೆ RR ಫೌಂಡೇಶನ್ ಮುಖೇನ. 5ನೇ ಓವರ್ಗಾಗಿ ಈ ತನ್ಮಧ್ಯೆ 5ನೇ ಓವರ್ ಮೊದಲ ಚೆಂಡು ಕವರ್ಸ್ ಭಾಗದಲ್ಲಿ. ಪ್ಲೇ ಸ್ಟೋರ್ ಕಡೆಯಿಂದಲೂ ಕೂಡ ಈ ಒಂದು ಪಂದ್ಯಾಟ 35ನೇ ವಾರ್ಡ್ ಜಯಿಸಿದ್ರೆ 5,000 ರೂಪಾಯಿಗಳ ಕೊಡುಗೆ ಇರುತ್ತೆ. ಅವ್ರು ನಿನ್ನೆನೆ ಘೋಷಣೆ ಮಾಡಿದ್ದಾರೆ, ವಿಡಿಯೋ ರೆಕಾರ್ಡಿಂಗ್ ಇದೆ. ಗಂಗಣ್ಣನವರು ಅದೇ ರೀತಿ ದಾದಾ ಫೀರಣ್ಣನವರು ಕೂಡ ಇಲ್ಲಿ 7ನೇ ವಾರ್ಡ್ ಗೆದ್ರೆ 11,000. ಕನಕಾ ಮೇಡಮ್ ಅವರು 10,000. ಪ್ರಫುಲ್ ಪಾಟೀಲ್ ಅವರು 10,000. ಎಲ್ಲರೂ ಕೂಡ ಕ್ಯಾಶ್ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಇವಾಗ ಅರ್ಬಾಸ್ ಅವರ ಮುಖೇನವಾಗಿ 7ನೇ ವಾರ್ಡ್ ಗೆದ್ರೆ 5,000 ರೂಪಾಯಿಗಳು. ಇದೆಲ್ಲವನ್ನ ಕೂಡ 7ನೇ ವಾರ್ಡ್ ಗೆದ್ದ ಪಕ್ಷ ಮಾತ್ರ ಅವ್ರಿಗೆ ನೀಡಲಾಗ್ತಾ ಇದೆ. ಈ ಟೂರ್ನಮೆಂಟಿನ ಒಂದು ಫೋಟೋಗ್ರಫಿಯನ್ನು ಮಾಡ್ತಾ ಇದ್ದಾರೆ ಲವಕುಶ ಡಿಜಿಟಲ್ಸ್ ಹೊಸಪೇಟೆ. ಮತ್ತೆ ಪಂದ್ಯಾಟದ ಮುಂದರಿಕೆ ಅಂಗಣ ಒಳಭಾಗದಲ್ಲಿ ಈ ಬಾರಿ ಶಾರ್ಟ್ ಆಗಿರುವಂತಹ ಚೆಂಡು 5ನೇ ಓವರ್ನಲ್ಲಿ BT ರಾಜ ಮುಖ್ಯವಾಗಿ ಮಿಡ್ ವಿಕೆಟ್ ಅಲ್ಲಿ ಮತ್ತೊಂದು ಸಿಕ್ಸರ್ ದಾಖಲಾಗ್ತಾ ಇದೆ. ಕೊನೆ ಹಂತದಲ್ಲೂ ಕೂಡ ಪ್ರತಿ ಹೋರಾಟವನ್ನು ಮಾಡುವ ಸೂಚನೆ ಇದೆ BT ಸಹೋದರರು.
ಮತ್ತೊಂದು ಉತ್ತಮ ಹೊಡೆತ ಬಿಟಿ ರಾಜು. ಈ ಒಂದು ಹೊಡೆತ ಗುರು ಲಾಂಗ್ ಆಫ್ ನಲ್ಲಿ ಪಡ್ಕೊಂಡ್ರು. PRC Gladiators ಗೆ ರನ್ ಇಂಪಾರ್ಟೆಂಟ್ ವಿಕೆಟ್ ಪತನ. ರಾಜು ವಾಪಸ್. ಸ್ಫೂರ್ತಿ ಅನ್ನೋದು ರಾಜ್ ಅವರು ವಿಕೆಟ್ ಪಡೆದ ತಕ್ಷಣ ಎಲ್ಲ ಪ್ಲೇಯರ್ಗಳು ಅವರಿಗೆ ಹೋಗಿ ಕಾಡಿಸ್ತಾ ಇದ್ದಾರೆ. ವಿನಯ್ ಅಣ್ಣ ಇದ್ರ ಬಗ್ಗೆ ಏನಂತೀರಾ? ಅಣ್ಣ ಅಲ್ಲಿ ಜಗಳ ಆಗ್ತಾ ಇದೆ ನೋಡಿ ಗಾಣ. ಮತ್ತೆ ಸಂತು ಶಾರ್ಟ್ ಆಗಿ ಬಿದ್ದ ಚೆಂಡು. ಈ ಬಾರಿ ಕೂಡ ಉತ್ತಮ ರೀತಿಯ ಹೊಡೆತ. ಕವರ್ಸ್ ಭಾಗದಲ್ಲಿ ಒಂದೊಡ್ಡ ಸೇರ್ಪಡೆ ಮುಖೇನ 5ನೇ ಓವರ್ ಮುಕ್ತಾಯದಲ್ಲಿ ತಂಡದ ಮೊತ್ತ ಮಾರ್ಷಲ್ 37ಕ್ಕೆ 4. 114 ಓಟ 5 ಓವರ್ಗಳಲ್ಲಿ ದಾಖಲಾಗಬೇಕಾಗಿದೆ. 30 ಎಸೆತ 117 ಓಟಗಳ ಅವಶ್ಯಕತೆ. 114 ಓಟದ ಅವಶ್ಯಕತೆ. ಸರಿ ಎಲ್ಲರೂ ಏಯ್ ಗಣೇಶ 6ನೇ ಓವರ್ನ ಮೊದಲ ಚೆಂಡು ಒಂದು ಸ್ಕ್ವೇರ್ ಕಟ್ಟಿ ಬಾರಿ ಗಲ್ಲಿ ಭಾಗದ ಸಮದೊಂದೋಟ ಪೂರೈಕೆಯನ್ನು ಮಾಡಿಕೊಂಡ್ರು. 38ಕ್ಕೆ 4. 10 ದಿನಗಳ ಕಾಲ ನಿರಂತರವಾಗಿ ನಡ್ಕೊಂಡು ಬರ್ತಾ ಇರುವಂತಹ RR ಪ್ರೀಮಿಯರ್ ಲೀಗ್ ಅಲ್ಲಿ ಸಾಗ್ತಾ ಇದೆ. ಈ ತರ್ಮದ ಹತ್ತಲ್ಲಿ ಬಿಟಿ ಮಂಜನ ಹೊಡೆತ ಕೂಡ ಲಾಂಗ್ ಆನ್ ಭಾಗದಲ್ಲಿ PRC ಗ್ಲಾಡಿಯೇಟರ್ಸ್ ಗೆ ಮತ್ತೊಂದು
ಸಿಕ್ಸರ್ ದಾಖಲಾಗ್ತಾ ಇದೆ ಮಂಜನ ಮುಖೇನ. ಫೋಟೋಗ್ರಾಫರ್ ಸೌಂಡ್ ಅಂದ್ರೆ ಆಫ್ ಮಾಡ್ತಾನಲ್ಲಿ ಏನಾಗೈತಿರ್ಲಿ ನಿಮಗೆ? ಸೌಂಡ್ಸ್ ವ್ಯವಸ್ಥೆಯಲ್ಲಿ ನಮಗೆ 10 ದಿನಗಳಿಂದಲೂ ಸಹಕರಿಸ್ತಾ ಇದ್ದಾರೆ ಐಜೆ ಸೌಂಡ್ಸ್ ಅಂಡ್ ಎಂಟರ್ಟೈನ್ಮೆಂಟ್ ಮಾರ್ಷಲ್ ಟೀಮ್ ಇದಾಗಿರ್ತದೆ. ಆ ನಿಟ್ಟಲ್ಲಿ ಬಿರುಸು ನಾಟಕ ಮತ್ತೆ ಕೈ ಹಾಕ್ತಾ ಇರುವಂತ ಬಿಟಿ ಮಂಜಾ ಓಟವನ್ನ ಕಾಣ್ತಾ ಇಲ್ಲ. ಸಿಕ್ಸರ್ ನಂತರ ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆ. ಈ ಹಂತದಲ್ಲಿ ಬಹಳಷ್ಟು ಮಾಡ್ತೇವೆ ಹೊಡೆತ. ಮಿಡ್ಗಡೆ ಭಾಗದಲ್ಲಿ ಮಾತ್ರ ಒಂದೊಂದು ಹೆಚ್ಚುವರಿಯ ಸೇರ್ಪಡೆ. ಒಂದು ಅದ್ದೂರಿಯ ಕ್ರಿಕೆಟ್ ಸರಣಿ 10 ದಿನಗಳ ಕಾಲ ಕ್ಷೇತ್ರದ ಜನಪ್ರಿಯ ಸಮಾಜ ಸೇವಕರು ಆಗಿರುವಂತ RR ಫೌಂಡೇಶನ್ ಪ್ರವರ್ತಕರು ರಶ್ಮಿ ಮೇಡಮ್ ಅವರ ಮುಂದಾಳತ್ವದಲ್ಲಿ ಟೂರ್ನಮೆಂಟ್ ಸಾಗ್ತಾ ಇದೆ. ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಒಂದು ಬಿಗು ಹೋರಾಟದ ನಿರೀಕ್ಷೆಯಲ್ಲಿದ್ದ ಪ್ರೇಕ್ಷಕರಿಗೆ ಬಹುಶಃ ಈ ಒಂದು ಪಂದ್ಯಾಟ ಒಂದು ಹಂತದ ಹಿನ್ನಡೆಯನ್ನ ಕೂಡ PRC ಗ್ಲಾಡಿಯೇಟರ್ಸ್ ಇಲ್ಲಿ ಕಾಣ್ತಾ ಇದೆ. ಮತ್ತೆ ಸಂತು ಸಮಾಜ್ಗೆ ಸಂದ ಚೆಂಡು, ಮತ್ತೊಂದು ವೈಟ್ ಬಾಲ್ ಔಟ್ ಸೈಡ್ ಆಪ್ಷನ್ ರೂಪದಲ್ಲಿ ಒಂದು ಓಟ ಹೆಚ್ಚುವರಿಯಾಗಿ ದಾಖಲಾಗ್ತಾ ಇದೆ. ಈ ತರ್ಮದ ಸಮಾಜ್ಗೆ ಸಂದ ಈ ಒಂದು ಚೆಂಡು ಕೊನೆ ಹಂತದಲ್ಲಿ ಓಟಗಳು ಈಗ ದಾಖಲಾತಿಯನ್ನ ಕಂಡುಕೊಳ್ತಾ ಇಲ್ಲ. 6ನೇ ಓವರ್ ಮುಕ್ತಾಯ 46ಕ್ಕೆ 4. ಇನ್ನು 24 ಎಸೆತ 105 ಓಟದ ಅವಶ್ಯಕತೆ. ಬೇಗ ಆಡಿ. ಇನ್ನು ಫಂಕ್ಷನ್ ಮತ್ತೆ ಒಂದು ಹಾಫ್ ಅನ್ ಅವರ್ ಮೇಲೆ ಆಗುತ್ತೆ. ಬೌಲರ್ ಯಾರು? ಮಾಂತೇಶ? ಹಾ ಅಲ್ಲ ಸಂತು. ಗ್ರೌಂಡ್ ಸ್ಟಾಫ್ ಒಂದು ನಿಮಿಷ ಅಣ್ಣ. ಗ್ರೌಂಡ್ ಸ್ಟಾಫ್ ಚೇರ್ಗಳೆಲ್ಲ ರೆಡಿ ಮಾಡಿಕೊಟ್ಟೆ. ಚೇರ್ಸ್ ಗ್ರೌಂಡ್ ಸ್ಟಾಫ್ ಚೇರ್ಗಳೆಲ್ಲ ತಗೊಳ್ರಿ. ಓವರ್ ನಂಬರ್ 2 ಸಂತು ಮತ್ತೆ ಸಾರಿಗೆ ಅವಗವನ್ನ ಕಾಣ್ತಾ ಇದ್ದಾರೆ. 35ನೇ ವಾರ್ಡ್ ಪರವಾಗಿ ಬಾರಿ ತೀರಾ ಒಂದು ಸ್ಲೋವರ್ ಆಗಿ ಬಿದ್ದ ಚೆಂಡು. ಬಿಟಿ ಮಂಜ ಒಂದು ಹಂತದಲ್ಲಿ ಬ್ಯಾಲೆನ್ಸ್ ಕಂಡುಕೊಳ್ತಾ ಇಲ್ಲ. ರಿವರ್ಸ್ ಶಾಟ್ ಎಡವಿಕೆಯನ್ನು ಮಾಡಿಕೊಂಡ್ರು. 23ಕ್ಕೆ 105. ಈ ಬಾರಿ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಸಿದ್ಧ ಕ್ಷೇತ್ರ ರಕ್ಷಣೆಯನ್ನ ಫೈನಲ್ ಭಾಗದಲ್ಲಿ ಮಾಡಿದ್ರು ಕೂಡ ಒಂದೋಟ ಮಾತ್ರ ದಾಖಲಾಗ್ತಾ ಇದೆ. ಒಂದು ಅಂತಾರಾಷ್ಟ್ರೀಯ ಪಂದ್ಯಾಟವನ್ನ ಕಂಡ ರೀತಿಯಲ್ಲಿ ಫೈನಲ್ ಪಂದ್ಯಾಟ ಇಲ್ಲಿ ನಡೀತಾ ಇದೆ. 3ನೇ ಬಾರಿ 7ನೇ ಓವರ್ ನಲ್ಲಿ ಒಂದು ಹೊಡೆತ ಮಿಡ್ ವಿಕೆಟ್ ನಲ್ಲಿ
ಅಂತಿಮದಿಂದ ಪಂದ್ಯಾಟಕ್ಕೋಸ್ಕರ ಸಿದ್ದು ಅವರು ಸಾಂಗ್ಲಿಯಿಂದ ಬಂದಿದ್ದಾರೆ. 8ನೇ ಓವರ್ 2ನೇ ಚೆಂಡು. ಗುರು ಮತ್ತೊಂದು ಬಹಳಷ್ಟು ಉತ್ತಮ ರೀತಿಯ ಸಿಗಾರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ತಂಡದ ಮೊತ್ತ 60 ಓಟಗಳು, 91 ಓಟದ ಅವಶ್ಯಕತೆ. ಮತ್ತೆ ಗುರು ಈ ಬಾರಿ ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ. ಗುಡ್ಲ್ಯಾಂಡ್ ಡೆಲಿವರಿಯು ಕೂಡ ಸ್ವಲ್ಪ ಮಟ್ಟಿಗೆ ಔಟ್ ಸೈಡ್ ಆಫ್ ಸ್ಟಂಪ್ ಆದ್ರೂ ಕೂಡ ಈ ಒಂದು ಎಸೆತ ಗುಡ್ಲ್ಯಾಂಡ್ ಸ್ಪಾಟ್ ಅಲ್ಲೇ ದಾಖಲಿಸ್ತಾ ಇದ್ದಾನೆ ಗುರು. ಹಾಗೆ ನಮ್ಮ ಎಲ್ಲ ಲಾಟ್ಸ್ಗಳನ್ನು ಹಾಕಿದಂತ ಖಾನ್ ಸಾಬ್ ಅವರು ಕೂಡ ವೇದಿಕೆ ಹತ್ರ ಬರಬೇಕು. ಖಾನ್ ಸಾಬ್ ಕೊನೆ ಹಂತದಲ್ಲಿ ಮತ್ತೊಂದು ಯಾರ್ಕರ್ ಡೆಲಿವರಿ, ರನ್ನರ್ ಪಡ ಅವಕಾಶ ಇತ್ತು. ಒಂದೋಟದ ಸೇರ್ಪಡೆ. 61ಕ್ಕೆ ವಿಕೆಟ್ ನಂಬರ್ 5 4. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಒಂದು ಏಕಪಕ್ಷೀಯ ಫೈನಲ್, ಒನ್ ಸೈಡೆಡ್ ಫೈನಲ್ ಅಲ್ಲಿ ಅಂತಿಮ ಒಂದು ಎಸೆತ ಈ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. 8ನೇ ಓವರ್ ಕೂಡ. ಅರವತ್ತೊಂದಕ್ಕೆ 4. ಕೊನೆ ಹಂತದಲ್ಲಿ ಓಟವನ್ನ ದಾಖಲಿಸ್ತಾ ಇಲ್ಲ. 8ನೇ ಓವರ್ ಮುಗಿತಾ ಇದೆ. ಒಟ್ಟಾರೆ ಇನ್ನು ಬರ್ತಿ 90 ಓಟಗಳು 2 ಓವರ್ಗಳಲ್ಲಿ ದಾಖಲಾಗಬೇಕಾಗಿದೆ. ಅಫಿಷಿಯಲ್ ಪಂದ್ಯಾಟದ ಪ್ರಶಸ್ತಿಯನ್ನ ಕೂಡ ಪೊಲೀಸ್ ತಂಡ ಗೆದ್ದಿತ್ತು. ಈ ಪಂದ್ಯಾಟದಲ್ಲಿ ಅದ್ಯಾವ ತಂಡ ಪ್ರಶಸ್ತಿಯನ್ನ ಗೆಲ್ತಾರೆ ನೋಡ್ಬೇಕಾಗ್ತಾ ಇದೆ. ಗೆದ್ದಿರೋರು ಹೇಳಿರೋದು ಗಂಗಣ್ಣ. ಹೌದು, ವೀರಭದ್ರ ನಾಯಕರು ಮಾತ್ರ ಟೆನ್ಷನ್ ಲೆಸ್ ಆಗಿ ಇದ್ದಾರೆ ಇವತ್ತು. ಹೌದು, ಈತನ ಮಧ್ಯೆ ಬಸವ 35ನೇ ವಾರ್ಡ್ನ ಪರವಾಗಿ ಆಡ್ತಾ ಇರುವಂತ ಮತ್ತೋರ್ವ ಸೀನಿಯರ್ ಮೋಸ್ಟ್ ಕ್ರಿಕೆಟ್ ಆಟಗಾರ, ಲೆಜೆಂಡರಿ ಕ್ರಿಕೆಟ್ ಆಟಗಾರ ಕೂಡ ಬಸವ ಇಲ್ಲಿ ಆಟವನ್ನು ಆಡ್ತಾ ಇದ್ದಾರೆ. ಅಂಗಡ ಒಳಭಾಗದಲ್ಲಿ ಈತನ ಮಧ್ಯೆ ಇನ್ಸೈಡ್ ಅಜ್ ಆಗಿ ಮತ್ತೆ ಒಂದೊಳ್ಳೆ ಚೋರಿಯ ಸೇರ್ಪಡೆ. 62ಕ್ಕೆ 4. ಬಸವ ಅವರು ವಿಕೆಟ್ ತೆಗೆದ್ರೆ 500 ರೂಪಾಯಿ ಪ್ಲೇ ಸ್ಟೋರ್ ಕಡೆಯಿಂದ. ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ. 35ನೇ ವಾರ್ಡ್ನ ಮತ್ತವರ ಹಿರಿಯ ಅನುಭವಿ ಆಟಗಾರರಾಗಿ ಮಿಡ್ ವಿಕೆಟ್ ನಲ್ಲಿ ಭೀಮಣ್ಣ ಕೂಡ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಗೋಡಕ್ಷಣ ಭಾಗದ ತನ್ನ ಪ್ರಮುಖ ಆಟಗಾರ ಸಾಗರ್ ಮತ್ತೆ ಸಮತ್ ಸ್ಟ್ರೈಕರ್ ಅಲ್ಲಿ. ಅಂಗಡ ಒಳಭಾಗದಲ್ಲಿ ಮತ್ತೆ ಪಂದ್ಯಾಟ. ಮತ್ತೆ ಓಟುಗಳು ಬರ್ತಾ ಇಲ್ಲ. ಕೊನೆ ಹಂತದಲ್ಲಿ ಬಹುಶಃ ಕೇವಲ ಒಂಟಿ ಓಟಗಳು ಮಾತ್ರ ದಾಖಲಾಗ್ತಾ ಇದೆ. RR ಪ್ರೀಮಿಯರ್ ಲೀಗ್ ಸೀಸನ್ 1ರ ಪ್ರಶಸ್ತಿ ಗೆಲ್ಲುವತ್ತ 35ನೇ ವಾರ್ಡ್ ತಂಡ ಮುನ್ನುಗ್ತಾ ಇದೆ PRC ಗ್ಲಾಡಿಯೇಟರ್ಸ್ ನ ವಿರುದ್ಧ. ಒಂದು ಹಂತದಲ್ಲಿ ಉತ್ತಮ ರೀತಿಯ ಹೊಡೆತ. ಬಹುಶಃ ಪರಿಸ್ಥಿತಿ ಕೈ ಜಾರಿದ ನಂತರ ಕೇವಲ ಒಂಟಿ ಓಟವನ್ನು ಮಾತ್ರ BT ಮಂಜ ದಾಖಲಿಸಿದ್ರು. 9ನೇ ಓವರ್ ಮುಕ್ತಾಯ. 65ಕ್ಕೆ 4. ಎಲ್ಲ ಚೇರ್ಸ್ಗಳು ತಗೊಂಡ್ಬಿಡ್ರಿ, ಗ್ರೌಂಡ್ ಸ್ಟಾಪ್ ಎಲ್ಲ ಚೇರ್ಸ್ ಇಸ್ಕೊಂಡ್ಬಿಡ್ರಿ. ಚೇರ್ಸ್ಗಳು ಸೌಂಡ್ ಆಫ್ ಅಣ್ಣ, ಎಲ್ಲರೂ ಚೇರ್ಸ್ ಕೊಡ್ರಣ. ಇಲ್ಲಿ ಸ್ಟೇಜ್ ಹತ್ರ ಚೇರ್ಸ್ಗಳು ಬೇಕು.
ಅಂಗಳ ಒಳಭಾಗದಲ್ಲಿ ಕೊನೆಯ ಹಂತದಲ್ಲಿ 86 ಓಟದ ಅವಶ್ಯಕತೆ ಫೈನಲ್ ಜಯಕ್ಕಾಗಿ. ಈ ಒಂದು ಟೂರ್ನಮೆಂಟಿನ 10 ದಿನಗಳ ಕಾಲದ ಆನ್ಲೈನ್ ಸ್ಕೋರಿಂಗ್ ವ್ಯವಸ್ಥೆಯಲ್ಲಿ ಒಂದು ಚಾಚು ತಪ್ಪದ ಕೆಲಸವನ್ನು ಮಾಡಿದಂತಹ ಹುಡುಗ ತನೀಶ್ ಅವರಿಗೆ ಕೂಡ ನಮ್ಮ ಫೌಂಡೇಶನ್ ಪರವಾಗಿ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಮತ್ತೆ ಉದಯ್ ಎಸ್ಗಾರಿಕೆ ಭಾಗವನ್ನ ಕಂಡ್ರು. ಈತನ ಮತ್ತೆ ಕೊನೆ ಹಂತದಲ್ಲಿ ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಉತ್ತಮ ರೀತಿಯ ಎಸೆತ. ಹಲೋ ಆಲ್ರೆಡಿ ಪ್ರಶಸ್ತಿಯನ್ನು ಗೆಲ್ಲುವ ನಿಟ್ಟಿನಲ್ಲಿ ವಿಜಯ ಪಥದತ್ತ ಮುನ್ನುಗ್ತಾ ಇರುವಂತಹ ತಂಡ ಕೊನೆ ಹಂತದಲ್ಲಿ ಮತ್ತೊಂದು ಉತ್ತಮ ರೀತಿಯ ಹೊಡೆತ. ಈತನ ಮಧ್ಯೆ ಬಿಟಿ ಮಂಜನಾಟ ಮುಕ್ತಾಯ. ಸಿಲ್ಲಿಮಿಡಪ್ಪಾಗದಲ್ಲಿ ಸಿದ್ಧ ಕ್ಯಾಚ್ ಅನ್ನು ಕಡ್ಕೊಂಡ್ರು. 5ರ ವಿಕೆಟ್ ಪತನವೂ ಕೂಡ. ಕೆಲವಾಗಿ ಈ ತನ್ಮದ 6ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇರುವಂತಹ ತಂಡವೂ ಕೂಡ PRC ಗ್ಲಾಡಿಯೇಟರ್ಸ್. ಕೊನೆ 2 ಚೆಂಡುಗಳು ಮಾತ್ರ ಬಾಕಿ ಇದೆ. ಯಾರ್ಕರ್ಲೆಂಡ್ ಡೆಲಿವರಿ ಕವರ್ಸ್ ಭಾಗದಲ್ಲಿ 1 ಓಟ. 2ನೇ ಓಟ ದಾಖಲಾಗ್ತಾ ಇದೆ. ಭೀಮಣ್ಣ ಕ್ಷೇತ್ರ ರಕ್ಷಣೆಯನ್ನ ಮಾಡಿದ್ರು. ಈ ರೀತಿಯಾಗಿ RR ಫೌಂಡೇಶನ್ ಅಣ್ಣ ಈಗ ಅದು ವಿನ್ ಆದ ತಕ್ಷಣ ಅವರು ಚಾಂಪಿಯನ್ಸ್ ಆಗಿರೋ ಟೀಮ್ನವರು ಡ್ಯಾನ್ಸ್ ಮಾಡಿದ್ರೆ ಮಾತ್ರ ಅವರಿಗೆ ಯಾವ್ದು ಅಮೌಂಟ್, ಇಲ್ಲಾಂದ್ರೆ ಇಲ್ಲ. ಚಾಂಪಿಯನ್ ಸಾಂಗ್ ಆಗ್ತೈತೆ, ಅದಕ್ಕೆ ಡ್ಯಾನ್ಸ್ ಮಾಡ್ಬೇಕು ಎಲ್ಲರೂ. ಅಂಗಳ ಒಳಭಾಗದಲ್ಲಿ ಚಾಂಪಿಯನ್ ಸಾಂಗ್ ಚಾಂಪಿಯನ್ ಸಾಂಗ್ ಆಗ್ತವೆ. ಚಾಂಪಿಯನ್ಗಳು 35ನೇ